ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ. ಒಂದು ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತಾಳ್ಮೆ ಅನ್ನೋದು ಬಹಳ ಕಮ್ಮಿಯಾಗಿದೆ. ಎಷ್ಟೋ ಜನ ಪೋಷಕರು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಇದು ಫಸ್ಟ್ ಪಾಯಿಂಟ್. ಅದಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ, ಕೋಪ ಜಾಸ್ತಿ, ರೇಗ್ತಾರೆ, ಮನೆಯವ್ರ ಮೇಲೆಲ್ಲ ರೇಗ್ತಾರೆ. ನಾನು ಕೂಡ ಆಫೀಸಲ್ಲಿದ್ದಾಗ ಕೋಪ ಜಾಸ್ತಿ ಬರುತ್ತೆ, ತಟ್ಟಂತ ಮಾತಾಡ್ಬಿಡ್ತೀನಿ. ಹಾಗೆ ಇದರಿಂದ ಸ್ವಲ್ಪ ಅನಾರೋಗ್ಯ ಬರ್ತಕ್ಕಂಥದ್ದು, ಹೈ BP, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲ ಬರ್ತಕ್ಕಂಥದ್ದು ತೋರಿಸುತ್ತೆ. ನಮ್ಮ ಈ ಜಗತ್ತು ಪಂಚಭೂತಗಳಿಂದ ಮಾಡಿದೆ. ಸೊ ಜಗತ್ತೇ ಪಂಚಭೂತ ಆಗಿದ್ದಾಗ ನಮ್ಮ ಮಾನವ ಕೂಡ ಪಂಚಭೂತಗಳಿಂದನೇ ಮಾಡಿರ್ತಕ್ಕಂಥದ್ದು. ಸಕಲ ಜೀವರಾಶಿಗಳು ಕೂಡ ಪಂಚಭೂತಗಳೇ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಪ್ರತಿಯೊಂದು ಪ್ರಾಣಮಯ ಅಂತ ಕರೀತಾರೆ. ಪ್ರಾಣಮಯ. ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಪ್ರಾಣ ಇದೆ ಅಂತ ಹೇಳ್ತೀವಿ. ಆ ಮನುಷ್ಯ ಸತ್ತಾಗ ಪ್ರಾಣ ಇಲ್ಲ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಏನೋ ಒಂದು ಹಾಸ್ಪಿಟಲ್ ಇರ್ತಾನೆ, ಡಾಕ್ಟರ್ ಬಂದು ಆಚೆ ಹೇಳ್ತಾರೆ ಇಲ್ಲ ಹೋಗ್ಬಿಟ್ರು ಅಂತ, ಇಲ್ಲ ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಸಡನ್ ಆಗಿ ಏನೋ ಒಂದು ಮಿರಾಕಲ್ ಆಗಿ ಬಂತು ಅಂದ್ರೆ ಪ್ರಾಣ ಬಂತು ಅಂತಾರೆ. ಈ ಪ್ರಾಣ ಅಂತಂದ್ರೆ ಏನು? ನಿರಂತರವಾಗಿ ಚಲಿಸ್ತಕ್ಕಂಥ ಒಂದು ಕ್ರಿಯೆ. ಪ್ರಾಣ ಅಂದ್ರೆ ನಿರಂತರವಾಗಿ ಚಲಿಸ್ತಕ್ಕಂಥದ್ದು. ಸಮಥಿಂಗ್ ವಿಚ್ ಈಸ್ ಇನ್ ಕಾನ್ಸ್ಟೆಂಟ್ ಮೋಷನ್. ಒಬ್ಬ ಮನುಷ್ಯ ಬದುಕಿದಾನೆ ಅಂದ್ರೆ ಎರಡು ಮುಖ್ಯ ವಿಚಾರ. ಅವನ ಪಲ್ಸ್ ಕಾನ್ಸ್ಟೆಂಟ್ ಆಗಿ ಹೊಡ್ಕೋತಾ ಇರಬೇಕು, ಅವನ ಹಾರ್ಟ್ ಕಾನ್ಸ್ಟೆಂಟ್ ಆಗಿ ಹೊಡ್ಕೋತಾ ಇರಬೇಕು, ಅವನ ಉಸಿರಾಟ ಕಾನ್ಸ್ಟೆಂಟ್ ಆಗಿ ಆಗ್ತಾ ಇರಬೇಕು. ಸೊ ಇವೆಲ್ಲವೂ ಸೇರಿ ಪ್ರಾಣ ಅಂತ ಕರೀತಾರೆ. ಪ್ರಾಣ ಅಂದ್ರೆ ಒಂದೇ ಒಂದಲ್ಲ, ಇಟ್ಸ್ ಎ ಮಿಕ್ಸ್ಚರ್. ಪಲ್ಸ್, ಹಾರ್ಟ್ ಮತ್ತೆ ಉಸಿರಾಟ. ಈ ಪ್ರಾಣವನ್ನು ನಾವು ನಿರಂತರವಾಗಿ ಕಾನ್ಸ್ಟೆಂಟ್ ಆಗಿ ಮೋಷನ್ ಅಲ್ಲಿ ಇಟ್ಟಿರಬೇಕು, ಚಲಿಸ್ತಾ ಇರಬೇಕು, ಕ್ಲೀನ್ಸಿಂಗ್ ಆಕ್ಟಿವಿಟಿ ಆಗ್ತಾ ಇರಬೇಕು. ಒಂದು ನೀರು ಒಂದು ಕಡೆ ನಿಂತ್ಕೊಂಡ್ರೆ ಪಾಚಿ ಕಟ್ಟುತ್ತೆ, ನಾಥ ಬರುತ್ತೆ, ಗಲೀಜಾಗುತ್ತೆ. ಯಾವಾಗ ಸೈಕಲ್ ಆಗ್ತಾ ಇರುತ್ತೋ, ಸೈಕಲ್ ಆಗ್ತಾ ಇರ್ತಕ್ಕಂಥದ್ದು, ಅವಾಗ ಕ್ಲೀನ್ಸಿಂಗ್ ಆಗುತ್ತೆ. ನಮ್ಮ ಭೂಮಿಯಲ್ಲೂ ಕೂಡ ಈ ಬರ್ತಕ್ಕಂಥ ಋತುಗಳು ನಮಗೆ ಪ್ರಾಣವನ್ನು ಕೊಡುತ್ತೆ. ಅಂದ್ರೆ ಕಾನ್ಸ್ಟೆಂಟ್ ಚೇಂಜಿಂಗ್. ಪ್ರಾಣ ಅಂದ್ರೆ ಕಾನ್ಸ್ಟೆಂಟ್ ಮೋಷನ್ ಅಲ್ಲಿ ಇರ್ತಕ್ಕಂಥದ್ದು. ಇಟ್ ವಿಲ್ ಬಿ ಇನ್ ಮೋಷನ್, ಕಾನ್ಸ್ಟೆಂಟ್ ಮೋಷನ್. ಈ ವಿಚಾರದಲ್ಲಿ ನಾವು ಕೂಡ ಹೆಲ್ತಿಯಾಗಿ, ಬಹಳ ಹೆಲ್ತಿಯಾಗಿ ಕಾನ್ಸ್ಟೆಂಟ್ ಮೋಷನ್ ಅಲ್ಲಿ ಇರಬೇಕು ಅಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮ ಎಲ್ಲರೂ ಕೇಳಿರ್ತೀರ. ಪ್ರಾಣಾಯಾಮ ನಥಿಂಗ್ ಬಟ್ ನಾವು ಮೂವ್ ಆಗ್ತಾ ಇರಬೇಕು. ಈಗಿನ ಲೈಫ್ ಸ್ಟೈಲ್, ಫುಡ್ ಲೈಫ್ ಸ್ಟೈಲ್, ವೆರಿ ಡೇಂಜರಸ್ ಲೈಫ್ ಸ್ಟೈಲ್ ಅಲ್ಲಿ ಇದೀವಿ ನಾವು. ಇವತ್ತು ಯಾಕೆ ನಮಗೆ, ನಮ್ಮ ಬಾಡಿಗೆ ಇಷ್ಟೊಂದು ಕಾಯಿಲೆಗಳು, ಒಂದೊಂದು ಅಂಗಾಂಗಕ್ಕೂ ಕಾಯಿಲೆಗಳು, ಒಂದೊಂದು ಅಂಗಾಂಗಕ್ಕೂ ಸ್ಪೆಷಲಿಸ್ಟ್, ಒಂದು ಅಂಗಾಂಗಕ್ಕೂ ಕೂಡ ಮೆಡಿಸಿನ್, ಒಂದು ದೇಹ, ಹಲವಾರು ರೋಗಗಳು. ಮನುಷ್ಯ ವೆರೈಟಿ ಇಷ್ಟಪಡ್ತಾನೆ. ವೆರೈಟಿ. ಹಣ್ಣು, ತರಕಾರಿ, ಅಕ್ಕಿ, ಚಪಾತಿ, ಮೈದಾ
ಸಕ್ಕರೆ ವೆರೈಟಿ, ನಾವು ತಿಂತಕ್ಕಂಥದ್ದು ವೆರೈಟಿ. ಎಲ್ಲ ವೆರೈಟಿಲೂ ಈಗಿರ್ತಕ್ಕಂಥ ಪ್ರೊಡಕ್ಷನ್ ಅಂತ ನಾವೇನು ಹೇಳ್ತೀವಿ, ಒಂದು ಫರ್ಟಿಲೈಸರ್ ಇರ್ತಕ್ಕಂಥ ಮಿಕ್ಸ್ ಆಗಿರ್ತಕ್ಕಂಥ ಒಂದು ವಿಚಾರ. ಎರಡನೇದು ಕಲಬೆರಕೆ. ಸೊ ಆಬ್ವಿಯಸ್ಲಿ ಟೆಕ್ನಾಲಜಿ ಏನೇ ಗ್ರೇಟ್ ಆದರೂ ಕೂಡ, ಮೆಡಿಸಿನ್ ಏನೇ ಸಾಧನೆ ಮಾಡಿದ್ರು ಕೂಡ, ನಾವು ತಿಂತಕ್ಕಂಥ ಆಹಾರನೇ ಕಲಬೆರಕೆ ಆದಾಗ ಆ ಕಲಬೆರಕೆಯನ್ನು ಸಪರೇಟ್ ಮಾಡೋಕ್ಕೆ ಒಳಗಡೆ ಮತ್ತೆ ಮೆಡಿಸಿನ್ ಹಾಕೋಬೇಕು. ದ ಮೆಡಿಸಿನ್ ಗೋಸ್ ಅಂಡ್ ಸಪರೇಟ್ಸ್ ದಿ ಗುಡ್ ವರ್ಸಸ್ ಬ್ಯಾಡ್. ಜ್ಯೋತಿಷ್ಯದಲ್ಲಿ ನಮಗೆ ಅನಾರೋಗ್ಯ ತೋರಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಆದರೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅನಾರೋಗ್ಯ ಸಮಸ್ಯೆ ಆಹಾರದಿಂದನೇ ಬರ್ತಕ್ಕಂಥದ್ದು, ಇನ್ಯಾವುದೂ ಇಲ್ಲ. ಈ ಆಹಾರ ಮತ್ತೆ ವ್ಯಾಯಾಮ ಮತ್ತೆ ಪ್ರಾಣ ಪ್ಲಸ್ ಪ್ರಾಣಾಯಾಮ ಇಷ್ಟು ಕೂಡ ನಮ್ಮ ಜೀವನನ ಕಾನ್ಸ್ಟೆಂಟ್ ಮೋಷನಲ್ಲಿ ಇಟ್ಟಿರಬೇಕು. ಸೊ ಇಂಥ ವಿಚಾರದಲ್ಲಿ ಬಾಡಿ ಕ್ಲೀನ್ಸಿಂಗ್ ಆಗ್ತಕ್ಕಂಥದ್ದು ವೆರಿ ಡಿಫಿಕಲ್ಟ್. ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ವಾಕಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಕ್ಲೀನ್ಸಿಂಗ್ ಆಕ್ಟಿವಿಟಿ ಕುತ್ಕೊಂಡಲ್ಲೇ ಮಾಡ್ತಕ್ಕಂಥದ್ದು ಈ ಮುದ್ರಾ ಅಂತ ಕರೀತಾರೆ. ಕುತ್ಕೊಂಡಲ್ಲೇ ಮಾಡ್ತಕ್ಕಂಥದ್ದು ಈ ಮುದ್ರಾ ಅಂತ ಹೇಳಿ ಬರೀ ಈ ಬೆರಳುಗಳಲ್ಲೇ ಬರ್ತಕ್ಕಂಥದ್ದು ವಿಶೇಷ. ಪ್ರತಿಯೊಂದು ನಮ್ಮ ಏನು ಹಿಂದೂ ದೇವತೆಗಳಂತ ಏನು ನಾವು ಹೇಳ್ತೀವಿ, ಪ್ರತಿಯೊಂದು ದೇವತೆಗಳು ಒಂದೊಂದು ಮುದ್ರಾ ಇಟ್ಕೊಂಡು ಕೂತಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಧ್ಯಾನ ಮುದ್ರಾ, ಚಿನ್ಮುದ್ರಾ, ಅಪಾನ ಮುದ್ರಾ, ಶಂಖ ಮುದ್ರಾ, ಬೇಕಾದಷ್ಟು. ಸೊ ಈ ಮುದ್ರದಲ್ಲಿ ಏನಾಗುತ್ತೆ, ಅಲ್ಲಿ ತೋರಿಸ್ತಾ ಇದ್ದಾರೆ ಕೂತಲ್ಲೇ ಕೂಡ ಕಲಿಯುಗದಲ್ಲಿ ಬಾಡಿನ ಕಾನ್ಸ್ಟೆಂಟ್ ಮೋಷನ್ ಇಟ್ಟು ಕ್ಲೀನ್ಸಿಂಗ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ. ನಮ್ಮ ಈ ಜಗತ್ತು ಈ ಪಂಚಭೂತಗಳಿಂದ ಮಾಡಿದೆ ಅಂತ ಹೇಳ್ತಾರೆ. ಪಂಚಭೂತಗಳು ಫೈರ್, ಅರ್ತ್, ಏರ್, ವಾಟರ್, ಸ್ಪೇಸ್. ಫೈರ್ ಅಗ್ನಿ, ಆ ಸ್ಥಳವೇ ಆಕಾಶದಲ್ಲಿ. ಸೊ ಈ ಪಂಚಭೂತಗಳು ನಮ್ಮ ಫಿಂಗರ್ಸ್ ಅಲ್ಲಿ ಅಡಗಿದೆ, ನಮ್ಮ ಬೆರಳುಗಳಲ್ಲಿ ಅಡಗಿದೆ. ನಮ್ಮ ಹೆಬ್ಬೆಟ್ಟಿನಲ್ಲಿ ಅಗ್ನಿ, ನಮ್ಮ ಋಷಿಗಳು ಹೇಳಿರ್ತಕ್ಕಂಥದ್ದು ನಮ್ಮ ಹೆಬ್ಬೆಟ್ಟಿನಲ್ಲಿ ಅಗ್ನಿ. ಅದೇ ರೀತಿ ನಮ್ಮ ತೋರ್ ಬೆರಳು ಅಂತ ಹೇಳ್ತೀವಿ, ತೋರ್ ಬೆರಳಲ್ಲಿ ವಾಯು. ಮಧ್ಯದ ಬೆರಳು ಅತ್ಯಂತ ಉದ್ದ ಇರತಕ್ಕಂಥ ಬೆರಳು ಆಕಾಶ. ಎಲ್ಲ ಇದರಲ್ಲೇ ಅಡಗಿದೆ ಅನ್ನತಕ್ಕಂಥದ್ದು ಇಲ್ಲಿ ತೋರಿಸ್ತಾರೆ, ಎಲ್ಲ ಉದ್ದ ಇರತಕ್ಕಂಥದ್ದು. ಹಾಗೆ ನಮ್ಮ ಉಂಗುರದ ಬೆರಳು ಅಂತ ನಾವೇನು ಕರಿತೀವಿ ಅದು ಪೃಥ್ವಿ, ಅರ್ತ್. ಕಿರುಬೆರಳು, ಕೊನೆಯ ಬೆರಳು ನಮಗೆ ಜಲ, ಈ ಜಲ. ಸೊ ಈ ಒಂದು ಫಿಂಗರ್ಸ್ ಮೇಲೇನೆ ನಮ್ಮ ಪ್ರಾಣವನ್ನು ಬಹಳ ಚೆನ್ನಾಗಿ ಇಟ್ಕೋಬಹುದು, ಜಸ್ಟ್ ಫಿಂಗರ್ ಟಿಪ್ಸ್ ಅಲ್ಲೇ. ಯಾಕಂದ್ರೆ ಈ ಫಿಂಗರ್ ಟಿಪ್ಸ್ ಏನು ನಾನು ತೋರಿಸ್ತಾ ಇದೀವಿ ಇಲ್ಲಿ, ಹೆಬ್ಬೆಟ್ಟು ಫೈರು, ತೋರ್ ಬೆರಳು ವಾಯು, ಮಧ್ಯದ ಬೆರಳು ಆಕಾಶ, ಉಂಗುರದ ಬೆರಳು ಪೃಥ್ವಿ, ಕಿರುಬೆರಳು ಜಲ. ನಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಈ ಐದು ಪಂಚಭೂತಗಳು ಅಥವಾ 5 ಬೆರಳುಗಳಲ್ಲಿ ನಾವು ಮಾಡ್ಕೊಳ್ತಕ್ಕಂಥದ್ದು ಸುಲಭ. ಈ ಒಂದು 5 ಬೆರಳುಗಳಲ್ಲಿ ಕಾಂಬಿನೇಷನ್ ಆಫ್ ದಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಮುದ್ರಾ ಅಂದ್ರೆ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್. ಈ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಹೇಗೆ ಅಂತ ನಾವು ನೋಡಿದಾಗ, ಮೊಟ್ಟ ಮೊದಲದಾಗಿ ನಮಗೆ ಬಹಳ ಕೋಪ ಬರ್ತಕ್ಕಂಥದ್ದು ವಿಶೇಷ. ಕೋಪ ಬರ್ತಕ್ಕಂಥದ್ದು
ವಿಶೇಷ. ಎಲ್ಲರಿಗೂ ಕೂಡ ಕೋಪ ಬರ್ತಕ್ಕಂಥದ್ದು. ಒಂದು ಸಣ್ಣ ಮಕ್ಕಳಿಗೂ ಈಗ ಹಠ, ಸ್ವಾಭಿಮಾನ, ಕೋಪ. ಈ ಹಠ, ಸ್ವಾಭಿಮಾನ, ಕೋಪ ಎಲ್ಲವೂ ಕೂಡ ಗುರುವಿನ ತತ್ವದಲ್ಲಿ ಬರ್ತಕ್ಕಂಥದ್ದು. ಗುರುವಿನ ತತ್ವದಲ್ಲಿ ಬರ್ತಕ್ಕಂಥದ್ದು. ಯಾರಿಗೊಬ್ಬರಿಗೆ ಸಡನ್ ಆಗಿ ಕೋಪ ಬಂತು ಅನ್ಕೊಳ್ಳಿ, ಯಾರಿಗಾರು ಸಡನ್ ಆಗಿ ರೇಗ್ತಾ ಇರ್ತಾರೆ, ಅಥವಾ ಆಚೆಯಿಂದ ಬಂದು ಮನೇಲಿ ರೇಗ್ತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಈ ವಾಯುತತ್ವ ಹೆಚ್ಚು, ವಾಯುತತ್ವ ಆಗಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು. ಅಂಥವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ ಇರ್ತಕ್ಕಂಥದ್ದು, ಈಗೋ ಜಾಸ್ತಿ ಇರ್ತಕ್ಕಂಥದ್ದು. ಒಂದು ಕೋಪ ತಾಪಗಳು ಒಬ್ಬ ಮನುಷ್ಯನಿಗೆ ಬರ್ತಾ ಇದೆ ಅಂತಂದ್ರೆ ಅವನಿಗೆ ಅಹಂ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಈ ಅಹಂ ಅಲ್ಲಿ ಎರಡು ರೀತಿ ಇರ್ತಕ್ಕಂಥದ್ದು. ಒಂದು ಒಳ್ಳೆಯ ಅಹಂ, ಒಂದು ಕೆಟ್ಟ ಅಹಂ. ನಾನು, ನನ್ನಿಂದ, ನನಗೋಸ್ಕರ ಅಂಥದ್ದು ಕೆಟ್ಟ ಈಗೋ, ಕೆಟ್ಟ ಅಹಂ. ಈ ಒಂದು ಫಿಂಗರ್. ಇನ್ನೊಂದು ಒಳ್ಳೆ ಈಗೋ, ಗುಡ್ ಈಗೋ ಅಂದ್ರೆ ನನ್ನಿಂದ ಇತರರಿಗೆ, ನಾನು ಇತರರಿಗೆ, ನನಗೋಸ್ಕರ ಇತರರು. ಈ ಮೂರು ಸ್ವಲ್ಪ ಗುಡ್ ಈಗೋ ಅಂತ ಕರಿತೀವಿ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅಹಂ ಇರಬೇಕಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ, ಅದು ನಮ್ಮ ಪರಮಾತ್ಮನಿಗೆ. ಅದಕ್ಕೆ ಆ ಅಹಂ, ಈಗೋ, ಆ ಈಗೋ ಇಂದನೇ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು. ಮೊಟ್ಟ ಮೊದಲೇ ಪಂಚಭೂತಗಳು, ಹಾಗೆ ಒಂದು ಕಾರಣ, ಒಂದು ಅಹಂ, ಒಂದು ಅಹಂ. ಈ ಅಹಂ ಅಂತ ನಾವೇನೇನು ಕರಿತೀವಿ ಈ ಫಿಂಗರ್ ಇರುತ್ತೆ. ಅದಕ್ಕೆ ನೀವು ವಿಷ್ಣುವಿನ ಫೋಟೋ ನೋಡ್ಬೇಕಾದ್ರೆ ಈಗೋ ನನ್ನೊಬ್ಬನಿಗಿರಬೇಕು ಅಷ್ಟೇ, ಈಗೋ, ಅಹಂ. ಯಾಕಂದ್ರೆ ನನಗೊಂದು ಕಾರಣ ಇದೆ, ರೀಸನ್ ಇದೆ. ಈಗೋ ಹ್ಯಾಸ್ ಗಾಟ್ ಎ ರೀಸನ್. ಈಗೋ ಪ್ಲಸ್ ರೀಸನಿಂಗ್, ಈಗೋ ಪ್ಲಸ್ ರೀಸನಿಂಗ್ ಈಸ್ ಈಕ್ವಲ್ ಟು ಆಕ್ಟಿವಿಟಿ. ಅವನ ವಿಚಾರದಲ್ಲಿ ಈಗೋ ಪ್ಲಸ್ ರೀಸನಿಂಗ್ ಈಸ್ ಈಕ್ವಲ್ ಟು ಆಕ್ಟಿವಿಟಿ. ಹೀಗೆ ಇಟ್ಕೊಂಡಿರ್ತಕ್ಕಂಥ ಮುದ್ರ, ನಾನು ಒಂಟಿ, ಏಕೈಕ, ಅಹಂ ಬ್ರಹ್ಮಾಸ್ಮಿ. ಇದಿಟ್ಕೊಂಡಿರ್ತಕ್ಕಂಥದ್ದು, ಏಕೈಕವಾಗಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಮತ್ತು ವಿಷ್ಣು. ಚಕ್ರ ಗೊತ್ತಿರ್ತಕ್ಕಂಥದ್ದು ಎಲ್ಲರಿಗೂ, ವಿಷ್ಣು ಸುದರ್ಶನ ಚಕ್ರ ಗೊತ್ತಿರ್ತಕ್ಕಂಥದ್ದು. ಈ ಒಂದು ಫಿಂಗರ್ ಬಹಳ ಡೇಂಜರಸ್. ಯಾರಿಗಾರು ವ್ಯಕ್ತಿಗೆ ನಾನು ಗಲಾಟೆ ಮಾಡ್ಬೇಕಾದ್ರೆ ಜಸ್ಟ್ ಹಿಂಗ್ ತೋರಿಸಿದ್ರೆ ಏನು ಅನ್ಸಲ್ಲ, ನೀವು ಬರೀ ಹಿಂಗ್ ತೋರಿಸಿ, ಸುಮ್ಮನಿರಲ್ಲ, ಏನ್ ಮಾಡ್ತೀಯಾ ಅಂತ ಈ ಫಿಂಗರ್ ತೋರಿಸಿ. ಇನ್ನೊಬ್ಬ ವ್ಯಕ್ತಿಗೆ ಕೋಪ ಜಾಸ್ತಿ ಬರ್ತಕ್ಕಂಥದ್ದು. ಜಸ್ಟ್ ಏನ್ ಬೆರಳು ತೋರಿಸ್ತೀಯ ನೀನು, ಕೋಪ ಜಾಸ್ತಿ ಬರ್ತಕ್ಕಂಥದ್ದು. ಜಸ್ಟ್ ಈ ಫಿಂಗರ್ ಇನ್ನೊಬ್ಬ ವ್ಯಕ್ತಿನ ಆಂಗರ್ ತರಿಸುತ್ತೆ. ಈ ಫಿಂಗರ್ನ ಒಂದು ಪರ್ಟಿಕ್ಯುಲರ್ ವಿಚಾರ ಹೇಳಬೇಕಾದ್ರೆ, ಒಂದು ಪರ್ಟಿಕ್ಯುಲರ್ ವಿಚಾರ ಎಲ್ಲರಿಗೂ ಮನದಟ್ಟು ಮಾಡ್ಬೇಕಾದ್ರೆ ಈ ಫಿಂಗರ್ನ ರೈಸ್ ಮಾಡಿರ್ಬೇಕು. ಒಂದು ಟಾಕ್ಸ್, ಡಿಬೇಟ್ಸ್ ಮಾಡ್ತಾ ಇರ್ತೀವಿ, ಸಾಕಷ್ಟು ಮುದ್ರಾ ಆಕ್ಷನ್ಸ್ ಇರುತ್ತೆ. ಆಡಿಯನ್ಸ್ಗೆ ರೀಚ್ ಮಾಡಕ್ಕೆ ತುಂಬಾ ಇರುತ್ತೆ. ಮನೆಯಲ್ಲಿ ಕೆಲವರು ಹೇಳ್ತಕ್ಕಂಥ ವಿಚಾರದಲ್ಲಿ ಇದನ್ನು ರೈಸ್ ಮಾಡಿರ್ತಾರೆ. ನನ್ನ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೊಳ್ಳಿ. ನನ್ನ ಪಾಯಿಂಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ, ಇದು ದಿಸ್ ಫಿಂಗರ್. ಈ ಫಿಂಗರ್ ರೈಸ್ ಆಗಿರೋದ್ರಿಂದ ಈಗೋ ಜಾಸ್ತಿ ಇರ್ತಕ್ಕಂಥದ್ದು. ಬಟ್ ಆದ್ರೆ ಈ ಫಿಂಗರು ಫಾಲ್ಸ್ ಈಗೋನು ತರುತ್ತೆ, ಕೋಪವನ್ನು ತರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡುತ್ತೆ. ಈ ಫಿಂಗರ್ ಹಾರ್ಟ್ ಟ್ರಬಲ್ ಕೊಡುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತು,
ವಿಷ್ಣು ಹೈಯೆಸ್ಟ್ ಈಗೋಯಿಸ್ಟಿಕ್, ಹೈಯೆಸ್ಟ್ ಈಗೋ ಇರ್ತಕ್ಕಂಥದ್ದು ವಿಷ್ಣುಗೆ. ಯಾಕಂದ್ರೆ ಅವನೇ ಸೃಷ್ಟಿಕರ್ತ, ಅವನಿಗೆ ಎಲ್ಲವೂ ಕೂಡ ಸಲ್ತಕ್ಕಂಥದ್ದು. ಆ ಈಗೋನ ಕಮ್ಮಿ ಮಾಡಕ್ಕೆ ವಿಲ್ ಆಲ್ವೇಸ್ ಬಿ ಇನ್ ಸ್ಲೀಪಿಂಗ್ ಪೊಸಿಷನ್, ಆಲ್ವೇಸ್ ವಿಲ್ ಬಿ ಇನ್ ರೆಸ್ಟಿಂಗ್ ಪೊಸಿಷನ್. ಸ್ವಲ್ಪ ಈಗೋ ಇದೆ ನನಗೆ, ನಾನು ಸ್ವಲ್ಪ ನಿದ್ರಾವಸ್ಥೆಯಲ್ಲಿ ಸ್ವಲ್ಪ ಇರ್ತೀನಿ ಅಂತ. ಈಗೋ ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಈ ಈಗೋ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದನ್ನ ಒಂದು ಮುದ್ರೆಯಲ್ಲಿ ನಾವು ಕೋಪವನ್ನು ಕಮ್ಮಿ ಮಾಡ್ಕೊಳ್ತಕ್ಕಂಥದ್ದು, ಹೈ ಬಿ ಪಿ ಇರ್ತಕ್ಕಂಥವ್ರಿಗೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಹಾರ್ಟ್, ಯಾಕಂದ್ರೆ ಪ್ರಾಣ ಬಹಳ ಇಂಪಾರ್ಟೆಂಟ್, ಹಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವಾಗ ಹಾರ್ಟ್ ಚೋಕ್ ಆಗುತ್ತೆ, ತುಂಬಾ ಜನಕ್ಕೆ ಸ್ಟೆಂಟ್ ಹಾಕಿರ್ತಾರೆ, ತುಂಬಾ ಜನ ಹಾರ್ಟ್ ರಿಪೇರಿ ಮಾಡ್ಕೊಂಡು ಬಂದಿದ್ದೀವಿ, ಹಾರ್ಟ್ ಸ್ವಲ್ಪ ವೀಕು, ಬಿ ಪಿ ಜಾಸ್ತಿ, ಕೋಪ ಜಾಸ್ತಿ, ರೇಗೋದು ಜಾಸ್ತಿ, ಇಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮುದ್ರಾ ಮಾಡ್ತಕ್ಕಂಥದ್ದು ತೊಡೆ ಮೇಲೆ ಇಟ್ಕೊಂಡೋ ಅಥವಾ ಸುಮ್ಮನೆ ಹಿಂಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಸ್ವಲ್ಪ ನಿಮ್ಮ ಬೆನ್ನು ಹಿಂದ್ಗಡೆ ಇರ್ತಕ್ಕಂಥದ್ದು ಅಪ್ರೈಟ್, ಸ್ಟ್ರೈಟ್ ಆಗಿರಬೇಕು. ಸ್ಟ್ರೈಟ್ ಆಗಿ ಇದ್ದಾಗ ಈ ಒಂದು ಹ್ಯಾಂಡ್ ಸ್ವಲ್ಪ ಏರಲ್ಲಿರಬೇಕು, ಯಾವುದಕ್ಕೆ ರೆಸ್ಟಿಂಗ್ ಇರಬಾರ್ದು, ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು, ಫ್ರೀ ಆಗಿರಬೇಕು. ಈ ಇರ್ತಕ್ಕಂಥ ವಾಯು ಏನು ಮುದ್ರಾ ಅಂತ ಏನು ಹೇಳ್ತೀವಿ, ಇದು ಈ ವಾಯು ಫಿಂಗರ್ ಅಂತ ಹೇಳ್ತೀವಿ, ಇದು ಲಾಕ್ ಆಗಬೇಕು. ಈಗೋ ಶುಡ್ ಬಿ ಲಾಕ್ಡ್. ಆಮೇಲೆ ಸಿರೀನ್ ಅಟ್ಮಾಸ್ಫಿಯರ್ ಆಗಿರ್ತಕ್ಕಂಥದ್ದು ಜಲ. ನಮಗೆ ಅತ್ಯಂತ ಕೂಲ್ ಆಗ್ತಕ್ಕಂಥದ್ದು, ಎನಿಥಿಂಗ್ ವಿಚ್ ಗೆಟ್ಸ್ ಕೂಲ್ ಡೌನ್ ಈಸ್ ವಾಟರ್. ಯಾಕಂದ್ರೆ ನೀರೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನ ನಮಗೆ ಇರಲಿ ಅಂತ ಹೇಳಿ ಇದನ್ನ ಈಗೋ ಲಾಕ್ ಮಾಡ್ತೀವಿ, ಇದನ್ನ ಆಚೆ ಬಿಡ್ತೀವಿ. ಇನ್ನು ಮಿಕ್ಕ ಎಲ್ಲ 3 ತತ್ವಗಳಾಗಿರ್ತಕ್ಕಂಥ ಫೈರ್ ಮತ್ತೆ ಸ್ಪೇಸ್ ಮತ್ತೆ ಪೃಥ್ವಿ, ನಾವು ಕೂತಿರ್ತಕ್ಕಂಥದ್ದು ಪೃಥ್ವಿ, ಮತ್ತೆ ಆಕಾಶ ಮತ್ತೆ ಅಗ್ನಿ ಸ್ವಲ್ಪ ಒಳಗಡೆ ಸೇರ್ಕೋಬೇಕು, ಭೂಗರ್ಭದಲ್ಲಿ ಮತ್ತೆ ಆಕಾಶದಲ್ಲಿ ಮಿಲನವಾಗಬೇಕು ಅಂತ ಹೇಳಿ ಇವೆರಡನ್ನು ಮಿಲನ ಮಾಡ್ತೀವಿ. ಈ ಮುದ್ರಾ ನಮ್ಮ ಕೋಪವನ್ನು ಕಮ್ಮಿ ಮಾಡುತ್ತೆ. ಒಂದು ಚಿತ್ರ ಇದೆ, ತೋರಿಸ್ತೀನಿ ನೋಡಿ, ಒಂದ್ಸತಿ ನೋಡಿ. ಈ ಮುದ್ರಾ ಕೋಪವನ್ನು ಕಮ್ಮಿ ಮಾಡ್ತಕ್ಕಂಥದ್ದು. ನೀವಲ್ಲಿ ನೋಡಿದ್ರೆ ಈ ವಾಯು ಫಿಂಗರ್ ಅಂತ ಏನ್ ಹೇಳ್ತೀವಿ, ನಮ್ಮ ತಂಬ್ ಅಂತ ಏನ್ ಹೇಳ್ತೀವಿ, ಹೆಬ್ಬೆಟ್ಟಿನ ಬುಡದಲ್ಲಿ ಟಚ್ ಆಗುತ್ತೆ. ಸೊ ನನಗೆ ಈಗೋ ಒಳಗಡೆ ಹಾಕೊಂಡಿದ್ದೀನಿ, ನನ್ನ ಅಹಮ್ಮನ್ನು ಒಳಗಡೆ ಹಾಕೊಂಡಿದ್ದೀನಿ. ನಾನು ಯಾರಿಗೂ ಕೂಡ ಅಹಮ್ಮನ್ನು ತೋರಿಸಲ್ಲ. ನನ್ನಿಂದ ನಾನು ತುಂಬಾ ಜನ ಹೇಳ್ತಾರೆ, ನಾನು ನನ್ನಿಂದನೇ, ನಾನು ಹೇಳಿದ್ದು. ಅದು 2 ರೀತಿ ಹೇಳಿದ್ರೆ ಒಳ್ಳೇದು, ಅದು 1 ಸತಿ 2 ಸತಿ ಹೇಳಿದ್ರೆ. ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೆಲವರು ಈ ವಾಹಿನಿಲೂ ನೋಡ್ತಾ ಇರ್ತೀವಿ, ನಾನು ಅಂತ ಯೂಸ್ ಮಾಡ್ತಾರೆ. ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ಅದು ಶ್ರೇಷ್ಠತೆ ಬರಲ್ಲ. ಹಾರ್ಟ್ ಟ್ರಬಲ್ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ನಾನು ಅಂತ ಹೇಳ್ತಾ ಇದ್ದಾಗ ದಿ ಬ್ಲಡ್ ಸರ್ಕ್ಯುಲೇಷನ್ ಬ್ಲಾಕ್ಸ್. ಯಾಕಂದ್ರೆ ಒಂದಕ್ಕೊಂದಕ್ಕೆ ಟ್ಯಾಂಡಮ್ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಆ ಅಗ್ನಿ ಅಂತ ನಾವೇನ್ ಹೇಳ್ತೀವಿ, ಹೆಬ್ಬೆಟ್ಟಲ್ಲಿ ಅಗ್ನಿಯ ತತ್ವ ಉಳಿದಿರ್ತಕ್ಕಂಥದ್ದು. ಆ ಅಗ್ನಿ ಶಮನ ಆಗಬೇಕು. ಆ ಭೂತತ್ವ ಮತ್ತೆ ಈ ಒಂದು ಆಕಾಶ ತತ್ವದಲ್ಲಿ ಮಿಲನ ಆಗ್ಬೇಕದು. ಜಲ ಫ್ರೀಯಾಗಿ ಫ್ಲೋ ಆಗಬೇಕು ಕೆಳಗಡೆಗೆ, ದಟ್ ಎನರ್ಜಿ. ಸೊ ಈ ಒಂದು ಮುದ್ರದಲ್ಲಿ ನಾವು ಧ್ಯಾನವನ್ನು ಮಾಡಿದ್ರೆ 3 ನಿಮಿಷ ಮಾಡಬೇಕು. ಕೋಪ ಕಮ್ಮಿ ಆಗುತ್ತೆ, ಅಹಂ ಕಮ್ಮಿ ಆಗುತ್ತೆ, ಎಲ್ಲರೂ ಒಂದೇ ಅನ್ನೋ ಭಾವನೆ ಬರುತ್ತೆ, ಎಲ್ಲರೂ ನಮ್ಮವರು ಅಂತ ಭಾವನೆ ಬರುತ್ತೆ. ನನ್ನಿಂದನೇ ಎಲ್ಲ ಅಲ್ಲ, ಸಕಲವೂ ನನ್ನಿಂದನೇ, ಪ್ರತಿಯೊಂದು ಜಗತ್ತೂ ನನ್ನಿಂದನೇ. ಅದು ಏಕೈಕವಾಗಿರ್ತಕ್ಕಂಥ ಶ್ರೀಕೃಷ್ಣ ಅಥವಾ ವಿಷ್ಣುಗೆ ಇರ್ತಕ್ಕಂಥದ್ದು. ಸೊ ಇನ್ನು ಮಿಕ್ಕ ಎಲ್ಲ ಜೀವರಾಶಿಗಳಿಗೆ ಅವನಿಂದ. ಸೊ ಈ ಮುದ್ರಾನ ಪ್ರತಿನಿತ್ಯ ಬೆಳಿಗ್ಗೆ 3 ನಿಮಿಷ ಮತ್ತೆ ಸಂಜೆ 3 ನಿಮಿಷ ಈ ರೀತಿ ಇಟ್ಕೊಂಡಾರು ಮಾಡ್ಬೋದು, ಅಥವಾ ಈ ರೀತಿ ಇಟ್ಕೊಂಡಾರು ಮಾಡ್ಬೋದು. ಸ್ವಲ್ಪ ರೇಸ್ಡ್ ಹ್ಯಾಂಡ್ ಅಲ್ಲಿ ಈ ರೀತಿ ಇಟ್ಕೊಂಡ್ತಕ್ಕಂಥದ್ದು ಮಾಡ್ಕೋಬಹುದು. ಈ ರೀತಿ ಇಟ್ಕೊಂಡ್ತಕ್ಕಂಥ ಮಾಡ್ಬೋದು, ಅಥವಾ ಈ ರೀತಿ ಇಟ್ಕೊಂಡ್ತಕ್ಕಂಥ ಮಾಡ್ಬೋದು. ಹಾರ್ಡ್ ಪ್ರೆಸ್ ಇಲ್ಲ, ಲೈಟ್ ಟಚ್ ಎಲ್ಲಾನು, ಲೈಟ್ ಟಚ್.
ಹಾರ್ಡಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕಾ, ಬೇಗ ಕೋಪ ಹೋಗ್ಬಿಡ್ಲಿ ಸರ್, ಆರಾಮ್ ರಿಲ್ಯಾಕ್ಸ್. ಈ ರಿಲ್ಯಾಕ್ಸಿಂಗ್ ಮುದ್ರದಲ್ಲಿ ಇರಿ, ಎಕ್ಸಲೆಂಟ್ ಆಗಿರ್ತಕ್ಕಂಥ ಮುದ್ರ. ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ. ಇದೇ ಮುದ್ರದಲ್ಲಿ ಯಾರಿಗೆ ಕೋಪ ಇದೆ ಅವರ ಹೆಸರನ್ನ ಹೇಳ್ತಾ ಇರಿ. ಟೆಲಿಪತಿ ತರ ಅವ್ರಿಗೂ ಕೋಪ ಕಮ್ಮಿ ಆಗುತ್ತೆ. ನನ್ನ ಮಗನಿಗೆ ಬಹಳ ಕೋಪ, ಅವನ ಹೆಸರು ಹೇಳ್ತಾ ಇರಿ. ಇದರಲ್ಲಿ ಇಟ್ಕೊಂಡು 3 ನಿಮಿಷ. ನಿಮಗೆ ಒಂದು 2 to 3 months ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಎಲ್ಲ ಸೈಲೆಂಟ್ ಆಗಿದಾರಲ್ಲ, ನಾನು ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾರಲ್ಲ. ದಿಸ್ ಇಸ್ ವೆರಿ ಪವರ್ಫುಲ್. ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ, ಅದು ಐ ಬಿ ಪಿ ಇರ್ತಕ್ಕಂಥವ್ರಿಗೆ. ಇದ್ರ ಜೊತೆಗೆ ಆಲ್ರೆಡಿ ಹೇಳಿದ್ದೀನಿ, ಕೋಪ ಕಮ್ಮಿ ಆಗುತ್ತೆ. ನಾನು ಅನ್ನೋದು ಕಮ್ಮಿ ನಾವು ಮಾಡ್ಕೋಬೇಕಾಗತ್ತೆ. ಎಲ್ಲರಿಗೂ ಬರ್ತಕ್ಕಂಥದ್ದು. ನಾನೇ ತೋರಿಸಿದ್ದು, ನಾನೇ ಮಾಡಿದ್ದು, ನಾನೇ ಕಟ್ಟಿದ್ದು, ನಾನೇ ತಗೊಂಡಿದ್ದು, ನನ್ನಿಂದನೇ ಆಗಿದ್ದೀವೆಲ್ಲ. ಈ ರೀತಿ ನನ್ನಿಂದನೇ ಎಲ್ಲ, ನನ್ನಿಂದನೇ ಇವ್ರಿಗೆ ಉದ್ಧಾರ ಆಗಿದ್ದು, ನನ್ನಿಂದನೇ ಇವ್ರಿಗೆ ಹಣ ಬಂದಿದ್ದು, ನಾನಿಲ್ಲ ಅಂದ್ರೆ ಇವ್ರು ಏನೂ ಇಲ್ಲ ಅಂತಕ್ಕಂಥದ್ದು. ಈ ಗುರುವಿನ ತತ್ವ ಸ್ವಲ್ಪ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಅವ್ರಿಗೆ. ಆ ಗುರು ಸ್ವಲ್ಪ ಈಗೋಯಿಸ್ಟಿಕ್ಕು. ಬ್ರಹ್ಮನಿಗೆ ಒಂದು ಸ್ವಲ್ಪ ಈಗೋ ಜಾಸ್ತಿ, ಈ ವಿಷ್ಣುಗಿನ ಒಂದು ಸ್ವಲ್ಪ ಈಗೋ ಜಾಸ್ತಿ. ವಿಷ್ಣು, ಅದು ಬೇರೆ ಸ್ಟೋರಿಲಿ ಹೇಳ್ತೀನಿ, ಹೇಗೆ ಬ್ರಹ್ಮನ್ನ ಕಂಟ್ರೋಲ್ ಮಾಡ್ತಾನೆ ವಿಷ್ಣು ಅಂತ ಒಂದು ಇನ್ನೊಂದು ಸ್ಟೋರಿಲಿ ಹೇಳ್ತೀನಿ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಜನ ಗೊತ್ತದು. ಸೊ ಆ ರೀತಿ ಈ ಮುದ್ರ ವಿಶೇಷವಾಗಿ ಕೋಪವನ್ನು ಕಮ್ಮಿ ಮಾಡುತ್ತೆ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ನಾವು. ಸಡನ್ ಆಗಿ ಕೋಪ ಬರುತ್ತೆ ಯಾರ ಮೇಲೂ, ಸಡನ್ ಆಗಿ ಗೆಟ್ ಇನ್ ಟು ದಿಸ್ ಪೊಸಿಷನ್, ಜಸ್ಟ್ ಗೆಟ್ ಇನ್ ಟು ದಿಸ್ ಪೊಸಿಷನ್. ಈ ಪೊಸಿಷನ್ಗೆ ಎಂಟರ್ ಆಗಿ ಹೇಗೆ ಬೇಕಾದ್ರೆ ಹಿಂಗೆ ಬೇಕಾದ್ರೆ ಇಟ್ಕೊಳ್ಳಿ, ಅಥವಾ ಕೈ ಕೆಳಗೆ ಬಿಟ್ಟು ಇಟ್ಕೋಬಹುದು, ನಥಿಂಗ್ ಟು ವರಿ. ಆದರೆ ಸ್ವಲ್ಪ ರೆಸ್ಟಿಂಗ್ ಪೊಸಿಷನ್ ಬೇಡ, ರೆಸ್ಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳೋದು ಬೇಡ. ದಿ ಎನರ್ಜಿ, ಪ್ರಾಣ ವಿಲ್ ನಾಟ್ ಫ್ಲೋ. ಸ್ವಲ್ಪ ಏರಲ್ಲಿ ಇರಬೇಕು. ಏರಲ್ಲಿದ್ದಾಗ ಡೆಫಿನೆಟ್ಲಿ ದಿ ಪ್ರಾಣ ವಿಚ್ ಸರ್ಕ್ಯುಲೇಟ್ಸ್ ಸ್ಟೆಬಿಲಿಟಿಲಿ ಇಟ್ಟಿರುತ್ತೆ, ಸರ್ಕ್ಯುಲೇಷನ್ ಮೋಷನ್. ಈಗ ನೀರು ಅದು ಬಹಳ ಸ್ಮೂತಾಗಿ ಹರಿತಾ ಇದ್ರೆ ನದಿಯಲ್ಲಿ ತುಂಬಾ ನೋಡಕ್ಕೆ ಚೆನ್ನಾಗಿರ್ತಕ್ಕಂಥದ್ದು, ಪೀಸ್ಫುಲ್ ಆಗಿ. ಅದೇ ರೌದ್ರ ಅವತಾರದಲ್ಲಿದ್ದಾಗ ಭಯ ಆಗತಕ್ಕಂಥದ್ದು. ಅದು ಇನ್ನೂ ಹೆಚ್ಚಾದಾಗ ಅದು ಒಂದು ರೀತಿ ಸುನಾಮಿ, ಒಂದು ರೀತಿ ಫ್ಲಡ್ಡಿಂಗ್ ಅಂತ ಹೇಳ್ತಾರೆ. ಫ್ಲಡ್ಡಿಂಗ್. ನಮ್ಮ ಬಾಡಿನೂ ಅಷ್ಟೇ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಫ್ಲಡ್ ಆಗಬಾರ್ದು, ಸಿರೀನ್ ಬ್ಲಡ್ ಸರ್ಕ್ಯುಲೇಷನ್ ಆಗಿರಬೇಕಂಥದ್ದು. ಸೊ ಈ ರೀತಿ ಮುದ್ರಾ ಮಾಡಿದ್ದಲ್ಲಿ ಇನ್ನೊಬ್ಬರ ಕೋಪ, ನಿಮ್ಮ ಮಗ ಇರ್ಬೋದು, ಅಥವಾ ನಿಮ್ಮ ಸಿಸ್ಟರ್ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ತಂದೆ ಇರ್ಬೋದು, ಯಾರ ಕೋಪ ಇದೆ ಅವ್ರಿಗೂ ಮಾಡ್ಕೋತಕ್ಕಂಥದ್ದು. ಅವರ ಹೆಸರು ಮತ್ತೆ ಪಿತೃ ಅಂತ ಹೇಳ್ಬೋದು, ಮಾತಾ ಅಂತ ಹೇಳ್ಬೋದು, ಅವ್ರ ಹೆಸರು ಮಾತಾ ಅಷ್ಟೇ, ಅವ್ರ ಹೆಸರು ಮಾತಾ. ಈ ಒಂದು ಮುದ್ರದಲ್ಲಿ ಯು ಆರ್ ಸೆಂಡಿಂಗ್ ದಿ ವೈಬ್ರೇಷನ್ ಟು ದೆಮ್. ಟೆಲಿಪತಿ ತರ ವರ್ಕ್ ಆಗುತ್ತೆ. 3 ನಿಮಿಷ. ಕೆಲವೊಂದ್ಸತಿ ಏನಾಗುತ್ತೆ, ಕೆಲವು ನಾವು ಏನು ಹೇಳಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಏನು ಇನ್ನೊಬ್ಬರಿಗೆ ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರಿಗೆ ಮಾಡಕ್ಕಾಗಲ್ಲ, ಫುಲ್ ಕೋಪಿಷ್ಟ. ಅವರಿಂದನೇ ನಾವು ಬದುಕ್ತಾ ಇದೀವಿ, ಏನ್ ಮಾಡೋದು? ಬಟ್ ಅವ್ರಿಗೆ ಹೇಳಕ್ಕಾಗಲ್ಲ. ಆ ಕೋಪ, ಅವ್ರ ಕೋಪ ಕಮ್ಮಿ ಮಾಡಬೇಕು. ಓಕೆ, ಈ ಮುದ್ರಾ ಮಾಡ್ಕೊಳ್ಳಿ. ಸಾಕಷ್ಟು ಮುದ್ರಾ ಇದೆ, ಇದು ವಿಶೇಷವಾಗಿರ್ತಕ್ಕಂಥ ಮುದ್ರಾ. ಕೋಪ ಕಮ್ಮಿ ಮಾಡ್ಕೊಂಡಾಗ ನಮ್ಮ ಮೈಂಡ್ ಓಪನ್ಸ್ ಅಪ್. ಯಾಕಂದ್ರೆ ಆಂಗರ್ ಅಂತ ಕರೀತಾರೆ, ವಿಚ್ ಈಸ್ 1 letter ಶಾರ್ಟ್ ಆಫ್ ಡೇಂಜರ್. ಆಂಗರ್ ಈಸ್ 1 letter ಶಾರ್ಟ್ ಆಫ್ ಡೇಂಜರ್. ಯಾಕಂದ್ರೆ ನಮ್ಮ ತಲೆ ಇದೆಯಲ್ಲ, ತಲೆ ಒಂದು ರೀತಿ ಬೆಂಕಿ ಕಡ್ಡಿ ಇದ್ದಂಗೆ ನಮ್ಮ ತಲೆ. ಯಾರಾದ್ರೂ ಬಂದು ಒಂದ್ ಸ್ವಲ್ಪ ರಬ್ ಮಾಡಿದ್ರೆ ಸಾಕು, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಯಾರಾದ್ರೂ ಬಂದು ಏನಾರು ಹೇಳಿದ್ರೆ, ಇದೆಯಲ್ಲ ಇದು ತಲೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಯು ಆರ್ ಜಸ್ಟ್ ಲೈಕ್ ಎ ಮ್ಯಾಚ್ ಸ್ಟಿಕ್. ಒಂದು ಫ್ರಿಕ್ಷನ್, ಇಟ್ ಗೆಟ್ಸ್ ಬರ್ನ್ಟ್. ಆ ಒಂದು ಮ್ಯಾಚ್ ಸ್ಟಿಕ್ ಕಡ್ಡಿಲಿ ಮೇಲ್ಗಡೆ ಇರ್ತಕ್ಕಂಥ ತಲೆ ಇದೆಯಲ್ಲ, ಆ ತಲೆ ನಮ್ಮ ತಲೆ ತರ. ಫ್ರಿಕ್ಷನ್ಗೆ ಒಳಗಾಗಬಾರ್ದು. ಫ್ರಿಕ್ಷನ್ ಒಳಗಾದ್ರೆ ವಿ ಆರ್ ಬರ್ನ್ಟ್ ಅವರ್ ಸೆಲ್ಫ್. ನಾವು ಅದಕ್ಕೆ ಈ ಫೈರ್ ಅನ್ನೋ ಇದು ಇಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ವಾಯು ಮತ್ತೆ ಪೃಥ್ವಿ ಒಳಗಡೆ ಕಂಬೈನ್ಡ್ ಆಗ್ತಕ್ಕಂಥದ್ದು.
ಸೊ ಇಷ್ಟು ವಿಚಾರ. ಮತ್ತೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಒಂದು ಸಣ್ಣ ವಿರಾಮ ಆದಮೇಲೆ ಮತ್ತೆ ವಾಪಸ್ ಬರೋಣ. ಸಣ್ಣ ವಿರಾಮ ನಂತರ ಸ್ವಾಗತ. ಆಗಸ್ಟ್ 16ಕ್ಕೆ ನಮ್ಮ ತರಗತಿಗಳಿದೆ. ಸಂಪೂರ್ಣವಾಗಿ ನಿಮಗೆ ಜ್ಯೋತಿಷ್ಯದಲ್ಲಿ ಏನಿದೆ ನೆಗೆಟಿವ್, ಏನಿದೆ ಪಾಸಿಟಿವ್, ಹೇಗೆ ನಾವು ಅದನ್ನ ನಿರ್ಮೂಲನೆ ಮಾಡೋಕ್ಕಾಗುತ್ತೆ, ಹೇಗಿದೆ ಮುಂದಿನ ಜೀವನ ಅಂತ ನೋಡ್ಕೊಳ್ಳೋಕ್ಕೆ ನಮ್ಮ ನಕ್ಷತ್ರ ನಾಡಿ ಬಹಳಷ್ಟು ಸಹಾಯ ಮಾಡುತ್ತೆ. ಯಾರು ಬಂದು ನಕ್ಷತ್ರ ನಾಡಿ ಕಲ್ತಿದ್ದಾರೆ ಅವರೇ ಹೇಳ್ತಾರೆ, ಸರ್ ನಕ್ಷತ್ರ ನಾಡಿ ನಮ್ಮ ಜೀವನದ ಕನ್ನಡಿ ಇದ್ದಂಗೆ. ನಮ್ಮ ಮುಖ ನಾವು ನೋಡ್ಕೊಳಕ್ಕಾಗಲ್ಲ. ಒಂದು ಕನ್ನಡಿ ಇದ್ರೆ ನಮ್ಮ ಮುಖದಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಹೇಗಿದೆ, ಹೇಗೆ ಅದನ್ನ ಸರಿಪಡಿಸ್ಕೋಬಹುದು, ನಮ್ಮ ಮುಖನ ಹೇಗೆ ಸೌಂದರ್ಯಯುತವಾಗಿ ಮಾಡ್ಕೋಬಹುದು. ವಿತೌಟ್ ಕನ್ನಡಿ ಇಟ್ಸ್ ಹೈಲಿ ಡಿಫಿಕಲ್ಟ್. ಪ್ರತಿಯೊಬ್ಬ ಮನುಷ್ಯ ತನ್ನ ಮುಖನ ಒಂದು ಅಂದವಾಗಿಟ್ಕೊಳ್ಳೋಕೆ ಕನ್ನಡಿ ಬಳಸ್ತಾನೆ. ಹಾಗೆ ನಮ್ಮ ಜೀವನ ಅಂದವಾಗಿರಬೇಕು ಅಂದ್ರೆ ನಕ್ಷತ್ರ ನಾಡಿ ಕಲಿತಾನೆ. ಯಾರು ನಕ್ಷತ್ರ ನಾಡಿ ಕಲಿತಾರೆ ಅವರು ನಿಜವಾದ ಅದೃಷ್ಟವಂತರು. ಬೇರೆ ಬೇರೆ ಕಡೆ ಏನೋ ಕಲಿಯಕ್ಕೆ ಹೋಗ್ತಾರೆ, ಹೋಗ್ಲಿ, ಅವರವರ ಅನುಕೂಲಕ್ಕೆ ಹೋಗ್ತಾರೆ. ಆದರೆ ಸರಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಯಾರು ಕೊಡೋದಿಲ್ಲ. ನನ್ನ 25 ವರ್ಷದ ಅನುಭವದಿಂದ 26 ವರ್ಷ ಆಗಿದೆ ಈಗ ಹೆಚ್ಚು ಕಮ್ಮಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನಾನು ಕಂಡಿಡಿರತಕ್ಕಂಥ ಅನೇಕ ವಿಚಾರಗಳು ಕೊಟ್ಟಿರ್ತಕ್ಕಂಥ ಋಷಿಮುನಿಗಳಿಂದ ಹಣೆ ಬರನ ಬದಲಾಯಿಸಕ್ಕಾಗೋದಿಲ್ಲ ಅಂತ ಒಂದು ಫೈನಲ್ ಕನ್ಕ್ಲೂಷನ್ ನಾನು ಅರ್ಥ ಮಾಡ್ಕೊಂಡೆ. ಆದರೆ ಹಣೆ ಬರಹ ಬದಲಾಗುತ್ತಾ ಅಂತ ನೋಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ನಕ್ಷತ್ರ ನಾಡಿಲಿದೆ. ಈ ವಿಚಾರದಿಂದನೇ ನಾನು ಪ್ರತಿಯೊಬ್ಬ ವೀಕ್ಷಕರಲ್ಲಿ ಒಂದು ಮನವಿ ಅಂತಾನೆ ತಿಳ್ಕೊಳ್ಳಿ. ನೀವು ಎಷ್ಟೇ ಈ ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲಿವರೆಗೂ ನೀವು ನಕ್ಷತ್ರ ನಾಡಿ ಕಲಿಯಲ್ವೋ ಅಲ್ಲಿವರೆಗೂ ನಮಗೊಂದು ರೀತಿ ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಉಂಟಾಗುತ್ತೆ. ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭ. ಸೊ ದಯಮಾಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದಯಮಾಡಿ ಇನ್ನೊಮ್ಮೆ ಈ ವಿದ್ಯೆ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ತುಂಬಾ ಜನ ಕನ್ಸಲ್ಟೇಷನ್ ಮತ್ತೆ ಕಾಲ್ಸ್ ಆ ವಿಚಾರದಲ್ಲಿ ಇದ್ದೀರಾ, ಒಪ್ಕೊಳ್ತೀನಿ. ಬಟ್ ಆದರೆ ಒಂದು ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರಬೇಕಾಗಿರ್ತಕ್ಕಂಥದ್ದು, ನನ್ನ ಹಣೆ ಬರ ಬದಲಾಯಿಸಕ್ಕಂತೂ ಆಗಲ್ಲ, ಹೇಗಿದೆ ನೋಡಿಕೊಂಡು ಹಾಗೆ ಜೀವನ ಮಾಡಿಕೊಂಡು ಹೋಗೋಣ. ಯಾವುದೇ ಒಂದು ವ್ಯಕ್ತಿಗಳು ಒಬ್ಬ ಜ್ಯೋತಿಷ್ಯ ಹತ್ರ ಹೋದಾಗ ನಿನಗೆ ಆ ದೋಷ ಇದೆ, ನಿನಗೆ ಈ ದೋಷ ಇದೆ, ನಿನಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಭಯ ಬೀಳಿಸ್ತಕ್ಕಂಥ ಒಂದು ವಿಚಾರ ನಡೀತಾ ಇದೆ ಇವತ್ತು. ಎಲ್ಲರೂ ಕೂಡ ಭಯದ ಕೇಂದ್ರ ಆಗಿದೆ. ಕೆಲವು ಜ್ಯೋತಿಷಿಗಳು ಭಯದ ಕೇಂದ್ರ, ಭಯ ಹುಟ್ಟಿಸ್ತಕ್ಕಂಥ ಒಂದು ಕೇಂದ್ರ ಆಗಿದೆ. ನಿಮಗೆ ಆ ದೋಷ ಇದೆ, ನಿಮಗೆ ಮರಣ, ನಿಮಗೆ 5 ವರ್ಷದಲ್ಲಿ ಹಿಂಗಾಗ್ಬಿಡುತ್ತೆ, ಇನ್ನು 3 ವರ್ಷದಲ್ಲಿ ಗೊಟಕ್. ಈ ಹೇಳ್ತಕ್ಕಂಥ ಆಚಾರವಿಲ್ಲದೆ ಇರ್ತಕ್ಕಂಥ ನಾಲಿಗೆ ಸಾವನ್ನು ಪ್ರೆಡಿಕ್ಟ್ ಮಾಡ್ತಕ್ಕಂಥ ಲೆವೆಲ್ಲು ಕೆಲವು ಜ್ಯೋತಿಷಿಗಳು, ಕೆಲವು ಆ ವರ್ಗಕ್ಕೆ ಸೀಮಿತ ಆಗಿರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು ಬಹಳ ಡೇಂಜರಸ್ ಸಿಚುಯೇಷನ್ ಇವತ್ತು ಜ್ಯೋತಿಷಕ್ಕೆ ಬಂದಿದೆ. ಒಬ್ಬ ವ್ಯಕ್ತಿ ಸಾವಿನ ಬಗ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಮೇಲಿರ್ತಕ್ಕಂಥ ಪರಮಾತ್ಮನಿಗೆ ಯೋಚನೆ ಬರುತ್ತೆ, ಇವನಿಗೆ ಅಷ್ಟೊಂದು ವಿದ್ಯೆ ಗೊತ್ತಾ, ಇವನಿಗೆ ಸಾವನ್ನು ಹೇಳ್ತಕ್ಕಂಥ ವಿದ್ಯೆ ಗೊತ್ತಾ ಅಂತ ಅವನಿಗೆ ನೋಡ್ತಾನೆ. ಎಲ್ಲಿ ಅವನಿಗೆ ಕೊಡಬೇಕೋ ಅಲ್ಲಿ ಕೊಡ್ತಾನೆ. ನಮ್ಗೆ ಗೊತ್ತಾಗಲ್ಲ, ವಿಲ್ ನಾಟ್ ಬಿ ನೋಯಿಂಗ್. ಯಾವುದೇ ಒಬ್ಬ ಮನುಷ್ಯ ಸಾವಿನ ಬಗ್ಗೆ ಯಾರು ಜ್ಯೋತಿಷಿಗಳು ಹೇಳ್ತಾರೆ, ಅವನಂತ ಮೂರ್ಖ ಶಿಖಾಮಣಿ ಮತ್ತೊಬ್ಬ ಇಲ್ಲ. ಒಬ್ಬ ವ್ಯಕ್ತಿಗೆ ನೀನು ಸಾಯ್ತಾ ಇದೆಯಾ ಅಂತ ಹೇಳ್ತಕ್ಕಂಥದ್ದೇ ಒಂದು ಮಹಾ ಘೋರ ಅಪರಾಧ. ಯಾರಾದ್ರೂ ಜ್ಯೋತಿಷ್ಯರು ಇದನ್ನ ಹೇಳಿದ್ದಲ್ಲಿ ನಿಮ್ಮ ಜ್ಯೋತಿಷ್ಯ ಅನ್ನೋ ಲೇಬಲೇ ಫಸ್ಟ್ ಕಿತ್ತಾಕಿ ಕಪಟ ಅಂತ ಹಾಕೊಳ್ಳಿ. ಯಾವತ್ತೇ ಆಗಲಿ nobody has got the rights to talk about death.
ನೆವರ್, ಇವನ್ ಎ ಡಾಕ್ಟರ್ ಕೆನಾಟ್ ಸೇ ದಟ್. ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ ಅತ್ಯಂತ ಕಷ್ಟಕರ ಪರಿಸ್ಥಿತಿಲೂ ಕೂಡ ನೋಡಮ್ಮ ನಮ್ಮ ಕೈಲಾಗಿರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ. ಇಲ್ಲ ಅವರು ಅಷ್ಟೇ ಮುಗೀತು ಹೋಗ್ತಾರೆ, ಇನ್ನು 2 ದಿವಸದಲ್ಲಿ ಹೋಗ್ತಾರೆ, 1 ದಿವಸದಲ್ಲಿ ಹೋಗ್ತಾರೆ. ನೋ, ಹೀಲ್ ಆಲ್ಸೋ ನಾಟ್ ಏಬಲ್. ಎಷ್ಟೋ ಜನ ಆತರ ಇರ್ತಕ್ಕಂಥ ಡಾಕ್ಟರ್ಸ್ ಕೂಡ ಆಶ್ಚರ್ಯ ಆಗಿದೆ, ಪೀಪಲ್ ಹ್ಯಾವ್ ಕಮ್ ಬ್ಯಾಕ್ ಟು ಲೈಫ್. ಇನ್ನಿರಲ್ಲ ಕಷ್ಟ. ನಮ್ಮ ಜೀವನದಲ್ಲಿ ಈ ಘಟನೆಗಳೆಲ್ಲ ನಾವು ನೋಡಿರ್ತೀವಿ. ಒಬ್ಬ ಡಾಕ್ಟರು ಕೂಡ ಒಬ್ಬ ಮನುಷ್ಯನ ಸಾವನ್ನು ನಿಶ್ಚಯ ಮಾಡೋದು ಅಥವಾ ಸಾವು ಬಗ್ಗೆ ಹೇಳ್ತಕ್ಕಂಥದ್ದು ಕಷ್ಟಕರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ವೈದ್ಯ ಅಂತಕ್ಕಂಥವನು ಈ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ದೇಹನ ಪ್ರತಿಯೊಂದೂ ವೈಜ್ಞಾನಿಕವಾಗಿ ಕಲ್ತಿರ್ತಾನೆ. ಹಾಗೆ ಹೇಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದೇಹ ಹೇಗೆ ಫಂಕ್ಷನ್ ಅಂತ ಹೇಳ್ತೀವಿ, ಫಂಕ್ಷನ್ ಆಗ್ತಕ್ಕಂಥದ್ದು ತಿಳ್ಕೊಂಡಿರ್ತಾನೆ. ಆ ಫಂಕ್ಷನ್ ಮೇಲೆ, ಅನುಭವದ ಮೇಲೆ ಅವನು ಕೂಡ ನಿರ್ಧಾರಕ್ಕೆ ಬರಲ್ಲ. ಇನ್ನ ಇವ್ರಿಗೇನಾಗತ್ತೆ ಅಂತ ಹೇಳಕ್ ನಿರ್ಧಾರಕ್ಕೆ ಬರಲ್ಲ. ಅವರು ಕೂಡ ಎಲ್ಲ ಮಾಡಾದ್ಮೇಲೆ ಭಗವಂತನಿಗೆ ಬಿಡ್ತಕ್ಕಂಥದ್ದು. ಯಾರು ನೀವುಗಳಲ್ಲಿ ಜ್ಯೋತಿಷಿಗಳು ಅಂತ ಅವ್ರ ಹತ್ರ ಹೋಗಿ ಇನ್ನ 3 ದಿವಸ, 3 ವರ್ಷ, ಇನ್ನು 5 ವರ್ಷಕ್ಕೆ ಸಾವು ಕಾಣಿಸ್ತಾ ಇದೆ ಅಂತ ಹೇಳ್ತಕ್ಕಂಥವ್ರು ಶುದ್ಧ ಸುಳ್ಳು. ಶುದ್ಧ ನೀರು ಎಷ್ಟು ಪರಿಶುದ್ಧವಾಗಿರ್ತಕ್ಕಂಥದ್ದು, ಹೇಗೆ ನಾವು ಬಾಯಾರಿಕೆಗೆ ನೀರು ಕುಡಿತೀವೋ ಅಷ್ಟೇ ಪರಿಶುದ್ಧವಾಗಿರ್ತಕ್ಕಂಥ ಸುಳ್ಳು. ಅರ್ಥ ಮಾಡ್ಕೊಳ್ಳಿ, ಪರಿಶುದ್ಧವಾಗಿರ್ತಕ್ಕಂಥ ಸುಳ್ಳು. ಇದರಿಂದ ಏನಾಗ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಆಲೋಚನೆ ಬರುತ್ತೆ, ವಿಚಾರವಾದಿಗಳ ಆಲೋಚನೆ ಬರುತ್ತೆ. ಇವನು ಸಾವನ್ ಬಗ್ಗೆ ಇಷ್ಟು ನಿಖರವಾಗಿ ಹೇಳ್ತಾನಲ್ಲ, ಮತ್ತೆ ಬೇರೆ ವಿಚಾರಗಳು ಯಾಕೆ ನಿಖರವಾಗಿ ಹೇಳಲ್ಲ? ಬೇರೆ ವಿಚಾರಗಳಲ್ಲಿ ಯಾಕೆ ಅವರು ಹೈಲೈಟ್ ಆಗಿಲ್ಲ? ಯಾಕೆ ಅವನ ಜೀವನ ಹಿಂಗಿಟ್ಕೊಂಡಿದ್ದಾನೆ? ಅಷ್ಟು ನಿಖರವಾಗಿ ಹೇಳ್ತಕ್ಕಂಥದ್ದು ಯಾರೂ ಇಲ್ಲ ಈ ಭೂಮಿ ಮೇಲೆ, ಒಬ್ಬರೂ ಇಲ್ಲ. ಸಾಧು ಸಂತರು, ಪಾಮರರು ಇರ್ತಕ್ಕಂಥವ್ರು ಕೂಡ, ಹಿಮಾಲಯದಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಕೂಡ, ಅವರಿಗೆ ದಿವ್ಯ ದೃಷ್ಟಿಯಿಂದ ಅವರಿಗೆ ಸಾವನ್ನು ಕಂಡಿಡಿರ್ತಕ್ಕಂಥದ್ದು, ಇವನಿಗೆ ಸಾವು ನೆಕ್ಸ್ಟ್ ಇದೆ ಅಂತಂದ್ರೂ ಕೂಡ ಅವರು ಧ್ಯಾನವನ್ನು ಮಾಡಪ್ಪ, ಚೆನ್ನಾಗಿರು, ಇನ್ನು ಸ್ವಲ್ಪ ದಿವಸ ಚೆನ್ನಾಗಿರು ಅಂತ ಹೇಳ್ತಕ್ಕಂಥ ಒಂದು ಇಂಡೈರೆಕ್ಟ್ ಕೊಡ್ತಾರೆ ಹೊರತು ಇನ್ನು 3 ದಿವಸ ನೀನು ಸಾಯ್ತಾ ಇದೀಯಾ ಅಂತ ಯಾರು ಹೇಳಲ್ಲ. ಈ ರೀತಿ ಹೇಳ್ತಕ್ಕಂಥ ಜ್ಯೋತಿಷಿಗಳಿಂದನೇ ಇವತ್ತಿನ ದಿವಸ ಈ ವಿದ್ಯೆಗೆ ಕೆಟ್ಟ ಹೆಸರು. ಈ ವಿದ್ಯೆ ನಮ್ಮ ಅನುಕೂಲಕ್ಕೆ ಮಾತ್ರ ಬಳಸ್ಕೊಳ್ಬೇಕು ಹೊರತು ಅನಾನುಕೂಲಕ್ಕೆ ಅಲ್ಲ. ಇಲ್ಲಿ ಸಮಸ್ಯೆ ಇರೋದೇ ವೀಕ್ಷಕರಲ್ಲಿ. ಯಾವ ವ್ಯಕ್ತಿ ಯಾವ ರೀತಿ ಬೇಕಾದ್ರೂ ಹೇಳ್ತಾನೆ. ವೀಕ್ಷಕರು ಅಥವಾ ಸಮಾಜದ ಜನರು ಇಂಥವ್ರ ಹತ್ರ ಹೋಗಿ, ಸಮಸ್ಯೆ ಇರುತ್ತೆ, ಇಂಥವ್ರ ಹತ್ರ ಹೋಗಿ ಫಸ್ಟೇ ನೆಗೆಟಿವ್ ಅಲ್ಲಿ ಇರ್ತೀರಿ ನೀವು. ಆ ನೆಗೆಟಿವ್ಗೆ ಡಬಲ್ ನೆಗೆಟಿವ್ ಹಾಕೊಂಡು ಅವರ ಮೂಲ ಉದ್ದೇಶ ಏನು? ನಿಮ್ಮ ಕಡೆಯಿಂದ ಹಣ ವಸೂಲಿ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಆ ರೀತಿ ಒಬ್ಬ ಮರಣವನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿದ್ರೆ, ಪೂಜೆ ಗೀಜೆ ಪುನಸ್ಕಾರದಿಂದ ಆಗಿದ್ರೆ ಮರಣಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಜನನಕ್ಕೊಂದು ಬೆಲೆ ಆದ್ರೆ ಮರಣಕ್ಕೊಂದು ಬೆಲೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ಯಾರಾದ್ರೂ ಇದರಲ್ಲಿ ಹೇಳಿದ್ರೆ ಸಾವಿನ ಬಗ್ಗೆ, ಇದರ ಮೇಲೆ ಧ್ವನಿ ಎತ್ತಕ್ಕೆ ದಮ್ಮಿಲ್ಲ ನಿಮ್ಮಂತವ್ರಿಗೆ. ನಾನೊಬ್ಬನೇ ಇದನ್ನ ಮಾಡೋದು. ಎಷ್ಟು ಜನ, ನಾನು ಎಲ್ಲ ವಾಹಿನಿ ನೋಡ್ಕೊಂಬನ್ನಿ, ನಾನೊಬ್ಬನೇ ಸ್ವಲ್ಪ ನೆಗೆಟಿವ್ ಮಾತಾಡ್ತೀನಿ. ಅಸ್ಟ್ರಾಲಜಿ ಮತ್ತೆ ಅಸ್ಟ್ರಾಲಜರ್ ಎರಡನ್ನು ಮಿಕ್ಸ್ ಮಾಡಿ ಮಾತಾಡ್ತೀನಿ, ನೆಗೆಟಿವ್ ಮಾತಾಡ್ತೀನಿ. ನನಗೂ ಕೇಳ್ತಾರೆ, ನನಗೆ ಇದು ಆಯಸ್ ಎಷ್ಟು ಅಂತ, ಎಷ್ಟು ಆಯಸ್ಸಿದೆ ನನಗೆ ಅಂತ ಕೇಳ್ತಾರೆ. ನಾನು 82.5 ಅಂತ ಹೇಳಿದ್ರೆ ಅವ್ರಿಗೆ 82.5 ಆದ್ಮೇಲೆ ಅವ್ರನ್ನ ಎಬ್ಬರಿಸಿ, ಅವ್ರು ನಮ್ಮ ಸತ್ತೋಗಿರ್ತಕ್ಕಂಥವ್ರನ್ನ, ಎದಳಪ್ಪ ಎದಳು, ನಾನು ಹೇಳಿಲ್ವಾ 82.5 ಸಾಯ್ತಿ ಅಂತ. ಈ ರೀತಿ ಸಾವಿನ ಬಗ್ಗೆ ಹೆಚ್ಚು ಮಾತಾಡ್ತಕ್ಕಂಥ ಜ್ಯೋತಿಷಿಗಳು ಕಪಟ ಜ್ಯೋತಿಷರು ಅಂತ ನಾನು ಬ್ರ್ಯಾಂಡ್ ಮಾಡ್ತೀನಿ. ಸಾವು ಬಗ್ಗೆ, ತಂದೆ ಸಾವು, ತಾಯಿಯ ಸಾವು, ನಾನು ಸಾಯ್ತೀನಿ, ನೀನು ಸಾಯ್ತೀಯ, ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಾಯ್ತೀರಾ. ಸೊ ವಾಟ್ ಈಸ್ ಸೋ ಗ್ರೇಟ್ ಅಬೌಟ್ ಇಟ್? ಸಾವಿನ ಬಗ್ಗೆ ಹೇಳಿದ ತಕ್ಷಣ ಏನ್ ಗ್ರೇಟ್ ಆಗತ್ತೆ? ದುಃಖ ಆಗ್ಬೋದಷ್ಟೇ, ಏನ್ ಮಾಡಕ್ಕಾಗತ್ತೆ ನಮ್ಮ ಕೈಯಲ್ಲಿ? ಬಿಫೋರ್ ನಮಗೆ ಮುಂಚೆನೆ ಗೊತ್ತಾಗಿದ್ರೆ ಏನ್ ಮಾಡ್ತೀರಾ? ಸತ್ತ ಆದ್ಮೇಲೆ ಏನ್ ಮಾಡ್ತೀರಾ? ವಾಟ್ ಆರ್ ವಿ ಗೋಯಿಂಗ್ ಟು ಡೂ? ಏನ್ ಮಾಡಕ್ ಸಾಧ್ಯ? ವೀಕ್ಷಕರು ಸ್ವಲ್ಪ ತಲೆಯಲ್ಲಿ ಹಾಕೊಳ್ಳಿ. ಯಾವನಾರು ಸಾವಿನ ಬಗ್ಗೆ ನಾನು ಹಂಗ ಹೇಳಿದೆ ಹಿಂಗ ಹೇಳಿದೆ, ನಿಮ್ಗೆ ಹಿಂಗ್ ಸಾವಾಗತ್ತೆ ಹಂಗ್ ಸಾವಾಗತ್ತೆ ಅಂತ ಹೇಳ್ತಾ ಇದ್ರೆ ಸೋ ವಾಟ್? ಏನು ಇವತ್ತು ಅವನು ಸಾಯ್ತಾನೆ, ನೀವು ಸಾಯ್ತೀರ, ನಾನು ಸಾಯ್ತೀನಿ. ಅದನ್ನ ತಿಳ್ಕೊಂಡೇನು? ಅದನ್ನ ತಿಳ್ಕೊಂಡು ಏನ್ ಮಾಡೋದು? ತಿಳ್ಕೊಂಡು
ಈಗ ನಡೀತಕ್ಕಂಥ ಸಾವಿನವರೆಗೆ ನಡೀತಕ್ಕಂಥ ವಿಚಾರಗಳನ್ನೆಲ್ಲ ಹಾಳು ಮಾಡ್ಕೋತೀವಿ ನಾವು. ಹುಟ್ಟು ಉಚಿತ ಅಂತೆ, ಸಾವು ಖಚಿತ ಅಂತೆ. ಅದು ಯಾವಾಗ ಬರುತ್ತೋ ಬರ್ಲಿ ಬಿಡಿ, ಅಲ್ಲಿವ್ರಿಗೆ ಏನ್ ಮಾಡಬೇಕು, ತಿಂತಾ ಇರಬೇಕು. ಚಿತ್ರಾನ್ನ, ಮಸಾಲೆ ದೋಸೆ, ಚಿಕನ್ನು, ಮಟನ್ನು, ಬಿರಿಯಾನಿ ತಿಂತಾ ಇರಬೇಕು. ಇನ್ನೇನು ಸಾವು ಬರುತ್ತೆ ಅಂದ್ಬಿಟ್ಟು ನೀವು ಇದೆಲ್ಲ ನಿಲ್ಲಿಸ್ತೀರಾ? ಸಾಧ್ಯನೇ ಇಲ್ಲ. ಪ್ರಾಣ ಇರೋವರೆಗೂ ಮೋಷನಲ್ಲಿ ಇರಲೇಬೇಕು ಪ್ರತಿಯೊಂದು ಆಕ್ಟಿವಿಟಿನೂ. ಈ ವಿಚಾರವನ್ನು ಹೇಳ್ತಕ್ಕಂಥವ್ರು ದುರ್ಬಲ ಮನಸ್ಸಿನವ್ರಿಗೆ ಒಂದು ರೀತಿ ಏನಂತಾರೆ, ನೆಗೆಟಿವ್ ಮೈಂಡ್ ಹಾಕಿ ಅವ್ರ ಹತ್ರ ಬರ್ಸ್ಕೊಳ್ಳೋದು, ನಾನು ಹೇಳ್ದಂಗಾಯ್ತು ಅಂತ. ಸಾವು ಆಗ್ತಾನೆ ಇರುತ್ತೆ ಪ್ರತಿಯೊಬ್ಬರ ಮನೇಲೂ. ಬುದ್ಧ ಹೇಳಿದಾನಲ್ಲ, ಅವರ ಒಂದು ತಾಯಿ, ಅವರ ಸಣ್ಣ ಮಗು ಸತ್ತೋಗುತ್ತೆ. ಬುದ್ಧ ಬರ್ತಾನಲ್ಲ ಅವ್ರ ಮನೆಗೆ, ನನ್ನ ಮಗನಿಗೆ ಬದುಕಿಸ್ಕೊಡು ಅಂತ ಹೇಳಿದಾಗ, ಸಾವಿಲ್ದೇ ಇರ್ತಕ್ಕಂಥ ಮನೆಯಿಂದ ಸಾಸಿವೆಯನ್ನು ತಗೊಂಬಾ, ನಿಮ್ಮ ಮಗ ಬದುಕ್ತಾನೆ ಅಂತ ದಿವ್ಯ ಪುರುಷಗಳಿಗೆ ಸಾವು ಬಗ್ಗೆ ಏನು ಹೇಳಲ್ಲ. ಈ ಕಿತ್ತೋಗಿರೋರು ಸಾವು ಬಗ್ಗೆ ಹೇಳ್ತಾರೆ. ಆ ಕಿತ್ತೋಗಿರೋರ ಹತ್ರ ಹೋಗಿ ನಾವು ನಮ್ಮ ಶಾಸ್ತ್ರ, ನಮ್ಮ ಕಲಿಕೆ ಎಲ್ಲ ಮಾಡ್ತೀವಿ. ಇದು ಕಲಿಯುಗದ ಒಂದು ರೀತಿ ಸ್ಟಾರ್ಟ್ ಅಂತ ಹೇಳ್ಬೋದು. ಇನ್ನು ಸ್ಟಾರ್ಟ್. ಹುಚ್ಚರ ಥರ ಆ ಸಾವಿನ ಬಗ್ಗೆನೇ ಆಲೋಚನೆ ಮಾಡ್ತಕ್ಕಂಥದ್ದು, ಅವರು ಬದುಕಲಿಕ್ಕೋಸ್ಕರ ಇನ್ನೊಬ್ಬರನ್ನ ಸಾಯಿಸಿ ಮಾನಸಿಕವಾಗಿ ಸಾಯಿಸ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ತುಂಬಾ ಜನ ಜ್ಯೋತಿಷ್ನ ಹೇಟ್ ಮಾಡ್ತಾರೆ. ಪಾಸಿಟಿವಿಟಿ ಇಲ್ಲ ಅಲ್ಲಿ. ಜ್ಯೋತಿಷ್ಯದಲ್ಲಿ ತುಂಬಾ ಜನ ಪಾಸಿಟಿವಿಟಿ ತರಲ್ಲ, ನೆಗೆಟಿವಿಟಿ ತರ್ತಾರೆ. ಯಾಕೆ ಅಂದ್ರೆ ಈ ನೆಗೆಟಿವಿಟಿಯಿಂದ ಭಯಪಡಿಸಿ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿ ಆ ಪರಿಹಾರಕ್ಕೆ ಹಣ ವಸೂಲಿ ಮಾಡಿ ಅವರ ಇದು ಬೇಳೆಕಾಳು ಬೇಯಿಸ್ತಕ್ಕಂಥದ್ದು ತೋರಿಸುತ್ತೆ. ಸೊ ಇದರಲ್ಲಿ ಬೇರೆ ಎಲ್ಲ ಫೀಲ್ಡಲ್ಲೂ ನಾವು ಕೆಲಸ ಮಾಡಿ, ಬೇರೆ ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೀವಿ. ಇಲ್ಲಿ ನ್ಯೂನ್ಯತೆ ಬಗ್ಗೆ ಹೇಳಿ, ಯಾವ ದೋಷವೂ ಇಲ್ಲ. ಯಾರಾದ್ರೂ ದೋಷ ಅಂತಂದ್ರೆ ಅವನ ಲೈಫೇ ದೋಷಪೂರ್ವಕವಾಗಿರುತ್ತೆ. ನಾನು ನೋಡಿ ಬೇಕಾರೆ ಯಾರು ದೋಷ ಇದೆಯಮ್ಮ, ನಿಮಗೆ ದೋಷ ಇದೆಯಮ್ಮ ಅಂತಂದ್ರೆ ಮೇಲ್ನೋಟಕ್ಕೆ ಬಹಳ ಚಂದವಾಗಿ ಅವ್ರು ಕಾಣಿಸಿದ್ರು ಆಂತರಿಕವಾಗಿ ಕೊಳೆತ ಟೊಮೆಟೊ ತರ ಇರ್ತಾರೆ ಅವ್ರ ಜೀವನ. ಮೇಲ್ನೋಟದಲ್ಲಿ ಬಹಳ ಸುಂದರವಾಗಿರುತ್ತೆ. ನೆಮ್ಮದಿನೇ ಇರಲ್ಲ ಅವ್ರಿಗೆ, ಫಸ್ಟ್ ಕ್ಲಾಸ್ ನೆಮ್ಮದಿನೇ ಇರಲ್ಲ. ಅವ್ರು ವೇಷ ಹಾಕೊಂಡೇ ಬಂದು ಕುತ್ಕೋಬೇಕು, ಇಲ್ಲ ಅಂದ್ರೆ ಒಳಗಡೆ ಇರ್ತದೆ ಕೊಳೆತೋಗಿರೋದು ಆಚೆ ಕಾಣಿಸುತ್ತೆ. ವೇಷ ಹಾಕೊಂಡೇ ಕುತ್ಕೋಬೇಕು, ದೊಡ್ಡ ದೊಡ್ಡ ನಾಮ ಹಾಕೊಂಡೇ ಕುತ್ಕೋಬೇಕು. ಇನ್ನೊಬ್ರಿಗೆ ನಾಮ ಹಾಕ್ಬೇಕಲ್ಲ, ದೊಡ್ಡ ದೊಡ್ಡ ನಾಮ. ಆ ನಾಮಕ್ಕೆ ಎಷ್ಟು ವಿಶೇಷತೆ ಇದೆ ಅಂತ ಗೊತ್ತಿಲ್ಲ ಜನಕ್ಕೆ. ಹಾಕ್ತಕ್ಕಂಥ ನಾಮ ಆ ದೇವರ ಒಂದು ನಾಮವನ್ನು ಹೇಳುತ್ತದು. ಆ ವೇಷ ಹಾಕೊಂಡು ದುಡ್ಡುಗೋಸ್ಕರ ಮಾಡ್ತಕ್ಕಂಥ ಅನೇಕರು ಈ ಸಮಾಜದಲ್ಲಿ ಇದ್ದು ಇವತ್ತಿನ ದಿವಸ ನಾನು ಜ್ಯೋತಿಷಿಯ ಹತ್ರ ಹೋದ್ರೆ ನಗ್ತಾರೆ, ಹೇಳ್ಕೊಳಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಯಾವನೋ ಕಪಟನ ಹತ್ರ ಹೋಗಿ ಬಂದ್ರು ಅಂತ ಬರುತ್ತೆ, ಅಥವಾ ಇವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಹೋಗ್ತಾರೆ. ಸೆರಗ ಹಾಕೊಂಡು ಸೆರಗ್ ಮುಚ್ಕೊಂಡು ಮುಖ ಮುಚ್ಕೊಂಡು ಹೋಗ್ತಾರೆ. ಇವತ್ತು ಮಾಸ್ಕ್ ಬಂದಿದ್ದು ಬಹಳ ಅನುಕೂಲಕರ ಆಗಿದೆ ತುಂಬಾ ಜನಕ್ಕೆ. ಜ್ಯೋತಿಷಿಗಳ ಹತ್ರ ಹೋದ್ರೆ ಆ ಕಡೆ ಈ ಕಡೆ ಯಾರು ನೋಡಿದ್ರು ಅಂತ ಹಿಂಗ್ ನೋಡಿ ಒಳಗಡೆ ಹೋಗ್ತಾರೆ ಜ್ಯೋತಿಷರ ಆಫೀಸಿಗೆ. ನನಗೆ ಎಷ್ಟೋ ಜನ ಕನ್ಸಲ್ಟೇಷನ್ ಮಾಡ್ತಾರೆ, ನನ್ನ ಹೆಸರು ಹೇಳ್ಬಿಡಿ ಸರ್ ಟಿವಿಲಿ ಅಂತಾರೆ. ಮಂಜುಳಾ ಅಂತ ಹೆಸರು ಹೇಳಿದ್ರೆ ಕೋಟಿ ಜನ ಮಂಜುಳಾ ಇರ್ತಾರೆ. ಅವ್ರ ಹೆಸರು ಹೇಳ್ಬೇಡಿ, ಇವ್ರ ಹೆಸರು ಹೇಳ್ಬೇಡಿ. ಅವ್ರಿಗೆ ಒಂಥರ ಅವಮಾನದ ರೀತಿಯಾಗಿದೆ. ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ, ನಮ್ಮ ವೇ ಆಫ್ ಲೈಫ್ ತುಂಬಾ ಚೆನ್ನಾಗಿಟ್ಕೊಳಕ್ಕಿರ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಅದು ಇವತ್ತು ಪರ್ಸನಲೈಸ್ಡ್ ಆಗಿ ಬಹಳ ನೆಗೆಟಿವ್ ಲೆವೆಲ್ಗೆ ಬಂದ್ಬಿಟ್ಟಿದೆ. ಈ ಕಾರಣದಿಂದನೇ ನಾನು ಇದನ್ನ ಹೇಳ್ಕೊಡ್ಬೇಕು ಅಂತ ಹೋಗಿರೋದು ಅಷ್ಟೇ, ಇನ್ನೇನು ಇಲ್ಲ. ಈ ಕಾರಣದಿಂದನು, ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ಹೇಳ್ತೀನಿ, ಯಾರು ವಾಹಿನಿಲಿ ಕರೆ ಮಾಡ್ತಾರೆ, ಯಾರು ಕೂತಿದ್ದೀರಾ, ಸುಮ್ಮನೆ ಹಾಳು ಮಾಡ್ಕೋಬೇಡಿ, ಕಲ್ತ್ಬಿಟ್ಟು ನಾನು ಕಲಿಸೋದ್ರಿಂದ ಎರಡು ಅಡ್ವಾಂಟೇಜು ನಿಮಗೆ. ಒಂದು, ನಿಮ್ಮ ಜೀವನದ ಹಣೆ ಬರ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಚೇಂಜ್ ಆಗುತ್ತೋ ಇಲ್ವೋ ಅಂತ ಅದೇ ದಶಾಭುಕ್ತಿಗಳು ಹೇಳುತ್ತೆ. ದೋಷಗಳು ನಿಜವಾಗ್ಲೂ ಇದೆಯೋ ಇಲ್ವೋ ಅಂತ ಅದೇ ಹೇಳುತ್ತೆ. ಅದರ ಜೊತೆಗೆ ಆ ವಿದ್ಯೆನ, ಆ ಸತ್ಯನ ನಿಮ್ಮ ಕುಟುಂಬ ವರ್ಗದಲ್ಲಿ ಫಸ್ಟ್ ನೋಡ್ತೀರಾ. ಅದಾದ್ಮೇಲೆ ಆ ಸತ್ಯವಾಗಿರ್ತಕ್ಕಂಥ ಆ ನಕ್ಷತ್ರ ನಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೂ ಸ್ಟಾರ್ಟ್ ಮಾಡ್ತೀರಿ ಹೇಳಕ್ಕೆ. ನಾನು ಕಲ್ತಿದ್ದೀನಿ, ಪ್ರೆಡಿಕ್ಟ್ ಮಾಡ್ತೀನಿ, ನನ್ನ ಹತ್ರ ಆ್ಯಪ್ ಇದೆ, ಹಿಂಗಾಗುತ್ತೆ.
ಯಾವುದೇ ನಕ್ಷತ್ರ ನಾಡಿಯ ಸ್ಟೂಡೆಂಟ್ಸು ಒಂದು 80% ದೋಷ ಹೇಳಲ್ಲ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ನೀವು 12,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ ನಕ್ಷತ್ರ ನಾಡಿ. ಅವ್ರು ಎಲ್ಲಿಂದ ಎಲ್ಲೇ ಹೋಗಿ ನೋಡಿ. ಜನಗಳು ಎಷ್ಟರ ಮಟ್ಟಿಗೆ ಮತಿ ಕೆಟ್ಟಿದೆ ಅಂದ್ರೆ, ಜ್ಯೋತಿಷ್ಯದವರು ಏನಾದರೂ ದೋಷ ಹೇಳಿಲ್ಲ ಅಂದ್ರೆ ಇವನು ಜ್ಯೋತಿಷ್ಯ ಅಲ್ಲ ಅನ್ನೋ ಒಂದು ಏನಂತಾರೆ ಮೈಂಡ್ ಪಾಲಿಶ್ ಆಗ್ಬಿಟ್ಟಿದೆ. ನಮ್ದೇನು ದೋಷ ಇಲ್ವಾ? ನಮಗೇನು ಯೋಗ ಇಲ್ವಾ? ಏನು ಯೋಗ ಇದೆ? ಯೋಗ ಇದ್ರೆ ಆ ದಶಾದಲ್ಲಿ ತೋರಿಸುತ್ತೆ. ನಮ್ಮ ನಕ್ಷತ್ರ ನಾಡಿಲಿ ಆ ದಶಾದಲ್ಲಿ ಆ ಕಾಂಬಿನೇಷನ್ ಬಂದ್ರೆ ಯೋಗ ಬಂದಿದೆ ಅಂತ ಅರ್ಥ. ಮುಗಿದೋಯ್ತು. ಜಾತಕದಲ್ಲಿ ಯೋಗಗಳನ್ನು ನೋಡ್ಕೊಂಡು ಏನ್ ಮಾಡ್ತೀರಾ? 300 ಯೋಗಗಳು ಬಿ.ವಿ. ರಾಮನ್ ಕೊಟ್ಟಿರ್ತಕ್ಕಂಥ 300 ಯೋಗಗಳು ಪುಸ್ತಕದಲ್ಲಿ ನಾನು ಓದಿದ್ದೀನಿ. 300 ಯೋಗಗಳು ಒಂದು ಜಾತಕದಲ್ಲಿ ಇದ್ರೆ ಒಬ್ಬ ಭಿಕ್ಷುಕನಿಗೂ ಹಲವಾರು ಯೋಗಗಳಿರುತ್ತೆ. ಒಬ್ಬ ನಾಸ್ತಿಕನಿಗೂ ಮತ್ತೆ ಆಸ್ತಿಕನಿಗೂ ಹಲವಾರು ಯೋಗಗಳಿರುತ್ತೆ. ಆ ಯೋಗ ಯಾವಾಗ ಬರುತ್ತೆ? ಅದನ್ನ ದಶಾಭುಕ್ತಿಗಳೇ ನಿರ್ಣಯ ಮಾಡ್ತಕ್ಕಂಥದ್ದು. ಆ ಪೀರಿಯಡ್ ಬಂದಾಗ, ಸಮಯ ಬಂದಾಗ ಯೋಗ ಫಲಿಸುತ್ತೆ. ಆ ಯೋಗ ಯಾಕೆ ನೋಡ್ಕೋಬೇಕು ನೀವು? ನಮ್ಮ ದಶಾಭುಕ್ತಿಗಳು ನೋಡ್ಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ ಯೋಗ ಇದೆಯೋ ಇಲ್ವೋ ಅಂತ. ಅಲ್ಲೇ ದಶಾಭುಕ್ತಿ ಗೊತ್ತಾಗುತ್ತೆ. ಇದನ್ನ ವೀಕ್ಷಕರು ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನನಗೆ ಯೋಗ ಇದೆಯಂತೆ, ಗಜಕೇಸರಿ ಯೋಗ ಇದೆಯಂತೆ, ಬುಧಾದಿತ್ಯ ಯೋಗ ಇದೆಯಂತೆ, ಪಾರಿಜಾತ ಯೋಗ ಇದೆಯಂತೆ, 1-2 ಆದಿ ಯೋಗ ಇದೆಯಂತೆ, ವಸುಮತಿ ಯೋಗ ಇದೆಯಂತೆ. ಓಕೆ, ಯಾವಾಗ ಬರುತ್ತದೋ ಯಾರು ಹೇಳಲ್ಲ. ಒಳ್ಳೆ ಯೋಗ, ನಿಪುಣ ಯೋಗ, ರಾಜಯೋಗ, ವಿಪರೀತ ರಾಜಯೋಗ, ನೀಚಭಂಗ ರಾಜಯೋಗ ಯಾವಾಗ ಬರುತ್ತೆ? ಇದೆಲ್ಲ ತಿಳ್ಕೊಂಡಿರ್ತಕ್ಕಂಥ ಅಸ್ಟ್ರಾಲಜರ್ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಫೇಮಸ್ ಆಗಿದ್ದಾರೆ? ಎಷ್ಟು ಜನ ಕಾರ್ಪೊರೇಟರ್ ಆಗಿದ್ದಾರೆ? ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ಜ್ಯೋತಿಷ್ಯ ಕಲ್ತು? ಆಗಲ್ಲ. ಫೇಟ್ನ ಚೇಂಜ್ ಮಾಡಕ್ಕಾಗಲ್ಲ. ಇದನ್ನ ತಿಳ್ಕೋಬೇಕು. ಅವನು ಇನ್ನೊಬ್ಬ ಭವಿಷ್ಯ ಹೇಳ್ತಕ್ಕಂಥ ವ್ಯಕ್ತಿ ತನ್ನ ಭವಿಷ್ಯ ಅರ್ತಿರ್ತಾನೆ, ಆದರೆ ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು ಬಿಲ್ಡಪ್. ಅವನ ಬಂಡವಾಳವೇ ಮನುಷ್ಯರು. ಅವರೇ ಇಲ್ಲ ಅಂದ್ರೆ ಇವನಿಲ್ಲ. ಸೊ ಇಂಥ ವಿಚಾರದಲ್ಲಿ ಆ ಬಿಲ್ಡಪ್ ತೋರಿಸ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ. ಯಾವ ನ್ಯಾಷನಲ್ ಅವಾರ್ಡ್ ಯಾವ ಅಸ್ಟ್ರಾಲಜರ್ಗೂ ಕೊಟ್ಟಿಲ್ಲ ಇದುವರೆಗೂ. ವೀಕ್ಷಕರೇ, ನಿಮಗೆ ಹೇಳ್ತಾ ಇದ್ದೀನಿ, ಯಾವ ನ್ಯಾಷನಲ್ ಅವಾರ್ಡು ಇಲ್ಲ, ಸ್ಟೇಟ್ ಅವಾರ್ಡು ಕೊಟ್ಟಿಲ್ಲ ಇದುವರೆಗೂ. ಯಾವ್ದಾರ ಸ್ಟೇಟ್ ಅವಾರ್ಡು ಇವನು ಫೇಮಸ್ ಅಸ್ಟ್ರಾಲಜರ್ ಅಂತ ಕೊಟ್ಟಿದಾರಾ? ಆ ಅಸ್ಟ್ರಾಲಜರ್ ಬಳಗದವರು ಬಳಗದವ್ರೆ ಅವ್ರವ್ರಿಗೆ ಹೂನಾರ ಹಾಕೊಳ್ತಕ್ಕಂಥ ಪರಿಸ್ಥಿತಿ. ಇವತ್ತು ನಾನು 12,000 ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವರ್ಗದವರು ಇರ್ತಕ್ಕಂಥ ಅಸ್ಟ್ರಾಲಜರ್ಸ್ ನಾನು ಸೇರ್ಸೋದೇ ಇಲ್ಲ. ಇವನ್ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾನೆ ಅಂತ ಹೊಟ್ಟೆವ್ರಿ. ಅವ್ರವ್ರಿಗೆ ಸನ್ಮಾನ ಮಾಡ್ಕೊಳ್ತಕ್ಕಂಥ ವಿಚಾರಗಳು. ನೀವೆಲ್ಲಿಂದ ಎಲ್ಲೇ ನೋಡಿ, ನಾನು ಪ್ರಶಸ್ತಿ ತಗೊಂಡೆ ಅಂತ ಬೋರ್ಡ್ ಹಾಕೊಳ್ತಾರೆ ನೋಡಿ. ನಾನು ಇದು ತಗೊಂಡೆ ಅದು ತಗೊಂಡೆ. ಇನ್ನೊಬ್ಬ ಜ್ಯೋತಿಷಿ ಆ ಜ್ಯೋತಿಷಿಗೆ ಸನ್ಮಾನ ಅಷ್ಟೇ. ಯಾವ ಸರ್ಕಾರ, ಯಾವ ಒಂದು ಸಂಘ ಸಂಸ್ಥೆಗಳು ಎಲ್ಲೂ ಕೂಡ ಜ್ಯೋತಿಷಿಗಳನ್ನ ಕರೆದು ಸನ್ಮಾನ ಮಾಡಿಲ್ಲ. ಅವನು ಗುರು ಅಂತ ಸೈಡ್ಗಿಟ್ಟು ನಾವು ಸನ್ಮಾನ ಮಾಡಿ ಸೈಡ್ ಕಳಿಸ್ತಾರಷ್ಟೇ. ಮೇನ್ ಆಗಿ ಇವರು ಬಹಳ ಸಾಧನೆ ಮಾಡಿದ್ದಾರೆ. ನೆವರ್ ಇನ್ ದ ಹಿಸ್ಟ್ರಿ ಬಿಫೋರ್ ನೌ ಆರ್ ನೆಕ್ಸ್ಟ್ ಇಟ್ ವಿಲ್ ನೆವರ್ ಕಮ್. ಎಲ್ಲಾದ್ರೂ ರಾಷ್ಟ್ರ ಪ್ರಶಸ್ತಿ ಎಲ್ಲಾರು ಯಾರು ಕೊಟ್ಟಿದಾರ? ಯೋಚನೆ ಮಾಡಿ. ಈಗ ಕೊಡ್ತಾ ಇದ್ದಾರೆ ಯಾರಿಗಾದ್ರೂ? ಯಾವ್ದಾರ ಒಂದು ಒಳ್ಳೆ ಕಾರ್ಯಗಳು ಮಾಡಿದ್ರೆ ಕೊಡ್ತಾರೆ. ಯಾಕಂದ್ರೆ ಈ ಕಾರ್ಯದಲ್ಲಿ ಬಹುತೇಕ ಮನುಷ್ಯನಿಗೆ ನೆಗೆಟಿವ್ ತುಂಬತಕ್ಕಂಥ ಕೆಲಸಕ್ಕೆ ಯಾರಾದ್ರೂ ಅವಾರ್ಡ್ ಕೊಡ್ತಾರ? ನಿನಗೆ ದೋಷ ಇದೆ, ನೀನ್ ಸಾಹಿತ್ಯ ಅಂತ ಹೇಳಕ್ ಅವಾರ್ಡ್ ಕೊಡ್ತಾರೆ ಯಾರಾದ್ರೂ? ಇದು ಒಂದ್ ರೀತಿ ಕೌನ್ಸಿಲಿಂಗ್ ಕೆಲಸ ಅಷ್ಟೇ. ಇದಕ್ಕೇನಂತ ಏನು ದೊಡ್ಡ ಗ್ರೇಟ್ನೆಸ್ ಇಲ್ಲ. ಅದಕ್ಕೆ ನಾನು ಹೇಳೋದು 15 ದಿವಸದಲ್ಲಿ ಕಲಿಬಹುದ್ರಿ. ಇದೇನಂತ ದೊಡ್ಡ ಸಾಧನೆ ಆಗಿರ್ತಕ್ಕಂಥ ಅಲ್ಲ. ಬಿಲ್ಡಪ್ ಕೊಡ್ತಾರೆ ಎಲ್ಲರೂ. ಇದು ಸಾಧನೆ ಮಾಡ್ಬೇಕಾದ್ರೆ ಬಹಳ ಶ್ರೇಷ್ಠ ಇರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಸಿಕ್ಕಾಪಟ್ಟೆ ಓದ್ಬೇಕು, ಎಲ್ಲರಿಗೂ ಗೊತ್ತಾಗಲ್ಲ, ಯಾರು ಹೆಂಗೋ ಹೇಳ್ಕೊಟ್ಬಿಡ್ತಾರೆ, ಹಂಗೆ ಹಿಂಗೆ. ಅವ್ರಿಗೆ ಕಣ್ಣು ನನ್ನ ಮೇಲೆ, ಶಾಸ್ತ್ರದ ಮೇಲಲ್ಲ. ಸೊ ದಯಮಾಡಿ ಜ್ಯೋತಿಷ್ಯ ಅಂತ ಇಂಟ್ರೆಸ್ಟ್ ಇದ್ರೆ ಫಸ್ಟು ಪೀಸ್ಫುಲ್ ಮೈಂಡಲ್ಲಿರಿ, ಕಾಮ್ ಮೈಂಡಲ್ಲಿರಿ, ಹಾರಾಡಬೇಡಿ. ನಿಮ್ಮ ಮಗಳಿಗೆ ಬೇಗ ಮದುವೆ ಆಗಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ನಿಮ್ತಾನೆ ಬಹಳಷ್ಟು ಹೆಣ್ಮಕ್ಳು ಈಗಲೂ ಕೂಡ ಶೀಘ್ರವಾಗಿ ಮದುವೆ ಆಗಿಲ್ಲ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ,
23ರಲ್ಲಿ ಸ್ಟಾರ್ಟ್ ಆಗಿ 32, 33, 35ಕ್ಕೆ ಈ ಮದುವೆ ವಿಚಾರ ಮುಗಿಯುತ್ತೆ. 23ರಲ್ಲಿ 100 ಜನ ಅಂತ ಒಂದು ತಗೊಂಡ್ರೆ, ಗಂಡು ಅಥವಾ ಹೆಣ್ಣು ಅಂತ ತಗೊಂಡ್ರೆ, ಅವಾಗಲೇ ಶೀಘ್ರವಾಗಿ ಮದುವೆ ಆಗಲಿ ಅನ್ನೋ ಒಂದು ಹಂಬಲ ಈ ಪೇರೆಂಟ್ಸ್ಗೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ 32, 33 ಆಗುವಷ್ಟಕ್ಕೆ ಈ 100ರಲ್ಲಿ 95% ಮದುವೆ ಆಗೋಗುತ್ತೆ. ಇನ್ನು 35ಕ್ಕೆ ಇನ್ನೊಂದು 3% ಆ್ಯಡ್ ಆಗುತ್ತೆ. ಇನ್ನು 2% ಉಳಿತಕ್ಕಂಥದ್ದು. ಅಂದ್ರೆ ಆ 23ನೇ ವಯಸ್ಸಿಂದ 35ನೇ ವಯಸ್ಸಿಗೆ ಆ ಬರ್ತಕ್ಕಂಥ ದಶಾಭುಕ್ತಿ ಅಂತರ್ಭುಕ್ತಿಲಿ ಅವ್ರಿಗೆ ಮದುವೆಯನ್ನು ಕೊಡ್ತಕ್ಕಂಥದ್ದು. ಆದರೆ ಈ ಒಂದು ಪೀರಿಯಡ್ ಒಳಗಡೆ ನಾವು ಆತರ ಪಟ್ಟು ಎಲ್ಲರ ಹತ್ರ ಹೋಗಿ ತಲೆ ಕೆಡಿಸ್ಕೊಂಡು ಈ ಒಂದು ಪೀರಿಯಡ್ ಅಲ್ಲೇ ಶಾಸ್ತ್ರವನ್ನು ನಾವು ಮರ್ತು ಬಿಡ್ತೀವಿ. ಶಾಸ್ತ್ರದ ಮೇಲೆ ಅಪನಂಬಿಕೆ ಬಂದ್ಬಿಡುತ್ತೆ ಈ ಒಂದು ಪೀರಿಯಡ್ ಅಲ್ಲಿ. ಯಾಕಂದ್ರೆ ಎಲ್ಲರಿಗೂ ಕಾಂಪಿಟೇಷನ್ ಅಲ್ಲಿ ಇದೀವಿ, ನಾವು ಕಾಂಪಿಟೇಷನ್ ಇದ್ದೀವಿ. ಐಶ್ವರ್ಯ ರಾಯ್ಗೆ ಯಾವಾಗ ಮದುವೆ ಆಯ್ತು ಯೋಚನೆ ಮಾಡ್ರಿ. ಎಷ್ಟು ಎಕ್ಸಾಂಪಲ್ ಬೇಕು? ಇವತ್ತು ಐಶ್ವರ್ಯ ರಾಯ್ ಅಂತ ಹೇಳ್ತಾರಲ್ಲ, ಅವ್ರು ಯಾವ ವಯಸ್ಸಿನಲ್ಲಿ ಮದುವೆ ಆದ್ರು ಏನ್ ಬೇಕಾದ್ರೂ ಹೇಳ್ಕೊತೀವಿ. ಹಂಗಿತ್ತು ಹಿಂಗಿತ್ತು ಹಿಂಗೇಂತೋ ಅವ್ರಿಗೆ ದುಡ್ಡಿತ್ತು ಏನೋ ಹೇಳ್ತೀರಾ, ವ್ಯಂಗ್ಯವಾಗಿ ಹೇಳ್ತೀರಾ. ನಿಮ್ಮ ಹತ್ರ ಏನ್ ದುಡ್ಡಿಲ್ವಾ? ನಿಮ್ಮ ಹತ್ರ ತಿನ್ನಕ್ಕಿಲ್ವಾ? ಏನ್ ಮದುವೆ ಮಾಡ್ಕೊಟ್ಬಿಟ್ರೆ ಅವ್ರು ಹೋಗಿ ತಿಂತಾರೆ, ಇಲ್ಲಿ ಮನೆಯಲ್ಲಿ ಊಟ ಹಾಕಕ್ಕಿಲ್ವಾ? ನಿಮ್ಮ ಹೆಣ್ಮಗಳಿಗೆ ಮತ್ತೆ ಗಂಡಿಗೆ ಏನು ಊಟ ಹಾಕಕ್ಕಿಲ್ವಾ? ಎಲ್ಲವೂ ಇರ್ತಕ್ಕಂಥದ್ದು. ಸಮಯವನ್ನು ನೋಡ್ತಕ್ಕಂಥದ್ದು, ಸಮಯವನ್ನು ಹೇಳ್ತಕ್ಕಂಥದ್ದೇ ಜ್ಯೋತಿಷ್ಯ. ಸಮಯ ಇಲ್ಲದೆ ಅದನ್ನ ಬರೆಸ್ತಕ್ಕಂಥ ಶಕ್ತಿ ಅಂತ ಹೇಳಿ ಆ ಒಂದು ಜ್ಯೋತಿಷದಲ್ಲಿ ಹೇಳ್ತಕ್ಕಂಥದ್ದು ಕಪಟ. ಸಾವಿನ ಬಗ್ಗೆ ಸಮಯವನ್ನು ನಾವು ತಿರ್ಚಾಕ್ತಿವಿ ಅಂತಕ್ಕಂಥದ್ದು. ಅದಕ್ಕೆ ನಾವು ಯಾರಿಗೂ ಕೂಡ ನೋ ಅವಾರ್ಡ್ಸ್, ನೋ ರಿವಾರ್ಡ್ಸ್. ಹಣ ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲರಿಗೂ ಬರುತ್ತೆ ಬಿಡಿ. ದುಡ್ಡು ಎಲ್ಲರಿಗೂ ಬರುತ್ತೆ. ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ತಾರೆ, ಕಪಟದಿಂದ ದುಡ್ಡು ಹೇಳ್ತಾರೆ. ಯಾರಿಗೂ ಕೂಡ ಇವತ್ತು ವಾಹಿನಿಲಿ ವಿದ್ಯಾವಂತರನ್ನ ಕರೆಸೋದಿಲ್ಲ, ವಿದ್ಯಾವಂತ ಜ್ಯೋತಿಷನ ಕರೆಸೋದಿಲ್ಲ. ಅಷ್ಟು ಮಾತ್ರ ಹೇಳ್ತೀನಿ. ಮಿಕ್ಕಿದ್ದು ಡಾಟ್ 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 ನೀವು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ವಿದ್ಯಾವಂತರಾಗಿರ್ತಕ್ಕಂಥ ಕರೆಸೋದಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಡಾಟ್ 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 ಡಾಟ್. ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾರನ್ನ ಕರೆಸ್ತಾರೆ ಅಂತ. ಅಷ್ಟು ತಿಳ್ಕೊಂಡ್ರೆ ಸಾಕು. ದಯಮಾಡಿ ನಿಮ್ಮ ಪರಿಸ್ಥಿತಿ, ಮನಸ್ಥಿತಿನ ಹಾಳು ಮಾಡ್ಕೋಬೇಡಿ. ಜ್ಯೋತಿಷ್ಯ ಅಂದ್ರೆ ನಿಮಗೆ ಪಾಸಿಟಿವ್ ಕೊಡ್ತಕ್ಕಂಥದ್ದು. ಅದಿಲ್ವೇನ್ರಿ, ಸೋ ವಾಟ್? ಮದುವೆ ಆಗಿದ ತಕ್ಷಣ ಗಂಡ ಸತ್ತೋಗ್ತಾನೆ, ಇದೊಂದು ಬೇರೆ. ಇವ್ರಿಗೆ ಗಂಡ ಸತ್ತೋಗ್ತಾನೆ, ಇವ್ರಿಗೆ ಹೆಂಡತಿ ಸತ್ತೋಗ್ತಾನೆ. ಅಂತ ಮೇಧಾವಿಗಳು ಯಾರು ಕೂಡ ನೋಬೆಲ್ ಪ್ರಶಸ್ತಿ ಕೊಟ್ಟಿಲ್ಲ. ಯಾವ ಜ್ಯೋತಿಷಿಗಳಿಗೂ ನೋಬೆಲ್ ಪ್ರಶಸ್ತಿ ಬಂದಿಲ್ಲ ಇದುವರೆಗೂ. ನೆವರ್. ನೋಬೆಲ್ ಪ್ರಶಸ್ತಿ ಯಾರಿಗೂ ಕೊಟ್ಟಿಲ್ಲ. ಅಷ್ಟು ಏನ್ ನಿಖರವಾಗಿ ಇವ್ರ ಗಂಡ ಸಾಯ್ತಾನೆ, ಇವ್ರ ಹೆಂಡತಿ ಸಾಯ್ತಾನೆ ಹೇಳ್ತಕ್ಕಂಥ ಏನ್ ಪವರ್ ಇರ್ತಕ್ಕಂಥದ್ದು ಏನೂ ಇಲ್ಲ. ಸತ್ರೆ ಸಾಯ್ತಾರೆ ಬಿಡಿ, ಏನ್ ಮಾಡಕ್ಕಾಗತ್ತೆ? ಹಣೆ ಬರದಲ್ಲಿ ಸಾಯ್ಬೇಕು ಅಂತಿದ್ರೆ ಸಾಯ್ತಾರೆ. ಹಂಗನ್ಬಿಟ್ಟು ನಾವೇನ್ ಮಾಡಕ್ಕಾಗತ್ತೆ? ಬಟ್ ಇವ್ರ ಜಾತಕದಿಂದ ಅವ್ರು ಸಾಯೋದು ತಪ್ಪು. ಅವ್ರ ಜಾತಕದಲ್ಲಿ ಆಲ್ರೆಡಿ ಸಾವು ಅಂತಿದ್ರೆ ಬಂದೇ ಬರುತ್ತದು. ಒಬ್ಬರ ಜಾತಕದಿಂದ ಅವ್ರು ಸಾಯ್ತಾರೆ ಅಂತಕ್ಕಂಥ ಮೂರ್ಖ ಶಿಖಾಮಣಿಗಳು ಇರ್ತಕ್ಕಂಥ ಜ್ಯೋತಿಷಿಗಳಿಗೆ ನನ್ನ ಫಸ್ಟ್ ಧಿಕ್ಕಾರ. ಶಾಸ್ತ್ರದಲ್ಲಿ ಪರಾಶರದಲ್ಲಿ ಎಲ್ಲೂ ಕೊಟ್ಟಿಲ್ಲ, 100% ಕೊಟ್ಟಿಲ್ಲ. ಎಷ್ಟು ಜನ ಕುಜದೋಷ ಇದೆ, ಅದಿದೆ ಇದೆ ಅಂತ ಹೇಳ್ತಾರೆ, ಅವ್ರ ಗಂಡ ಆರಾಮಾಗೇ ಇದ್ದಾರೆ, ಚೆನ್ನಾಗೇ ಇರ್ತಾರೆ. ಸೊ ಈ ಸಾವಿನ ಬಗ್ಗೆ, ಈ ಭಯದ ವಾತಾವರಣ ಬಗ್ಗೆ ದಯಮಾಡಿ ಹಿಂದೆ ಬೀಳ್ದಲೆ, ಮಾನಸಿಕವಾಗಿ ಕುಗ್ದಲೆ ಧೈರ್ಯವಾಗಿರಿ. ಎಸ್ಪೆಷಲಿ ಮಹಿಳೆಯರು, ನಿಮಗೆ ನಿಮ್ಮ ಸಂಸಾರದ ಬಗ್ಗೆ ಜವಾಬ್ದಾರಿ, ಆಸೆ ಎಲ್ಲ ಹೆಚ್ಚಾಗಿದ್ದಾಗ ಕಪಟರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಡಿ. 1 ಲಕ್ಷ, 2 ಲಕ್ಷ, 3 ಲಕ್ಷ ಗೊತ್ತಿಲ್ಲದೆ ದುಡ್ಡು ಅದು ಇದು ಇಟ್ಟಿರ್ತಕ್ಕಂಥದ್ದು ಕದ್ದು ಅಥವಾ ಒಡವೆ ಇಟ್ಟು ಇದೆಲ್ಲ ಮಾಡಿಕೊಂಡು ಹಾಳಾಗಬೇಡಿ. ಏನೂ ಆಗಲ್ಲ, ಏನೂ ಚೇಂಜ್ ಆಗಲ್ಲ. ಇಟ್ಟಂಗಾಗತ್ತೆ ಅಂತ ಹೇಳಿ ಪರಮಾತ್ಮನಲ್ಲಿ ನನಗೆ ಭಕ್ತಿ ಇದೆ ಅಂತ ತಗೊಂಬನ್ನಿ, ಭಕ್ತಿ ತಗೊಂಬನ್ನಿ. ಅದು ಯಾಕಾಗಲ್ಲ ಅಂತ, ಹಾಗೇ ಆಗತ್ತೆ. ನನ್ನ ಮಗಳ ಮದುವೆ ಆಗತ್ತೆ, ನನ್ನ ಸಂಸಾರ ಚೆನ್ನಾಗಿರುತ್ತೆ, ನನ್ನ ಗಂಡ ಚೆನ್ನಾಗಿರ್ತಾನೆ, ನಾನು ಚೆನ್ನಾಗಿರ್ತೀನಿ. ಅವು ಯಾರೂ ಸರಿ ಇಲ್ಲ ಅಂದ್ರೆ ನಾನೊಬ್ಬ ಚೆನ್ನಾಗಿರ್ತೀನಿ. ಐ ವಿಲ್ ಲೀಡ್ ಎ ಬ್ಯೂಟಿಫುಲ್ ಲೈಫ್. ಏನೇ ಪದಾರ್ಥ ಏನೇ ತಿಂದ್ರೂ ಕೂಡ ಸ್ವತೃಪ್ತಿನೇ ಆಗ್ತಕ್ಕಂಥದ್ದು. ಒಬ್ಬ ಮನುಷ್ಯ ಇದಾನೆ ಜೊತೆಲಿಂದ ತೃಪ್ತಿ ಆಗಲ್ಲ. ಅದು ಓನ್ಲಿ ಸಪೋರ್ಟ್ ಫಂಕ್ಷನ್ ಅಷ್ಟೇ. ಒಬ್ಬ ಹಸ್ಬೆಂಡ್ ಇದ್ದಾನೆ, ಒಂದು ವೈಫ್ ಇದ್ದಾರೆ, ಒಬ್ಬ ಮಕ್ಕಳಿದ್ದಾರೆ ಅಂದ್ರೆ ಇದು ಸಪೋರ್ಟ್ ಫಂಕ್ಷನ್. ಬಟ್ ನಮ್ಮ ಇದು ನಾವೇ ಅನುಭವಿಸ್ಬೇಕು. ಅದು ನಿದ್ದೆಯಲ್ಲೂ ಸುಖ ನಮ್ಮದೇ, ಅದು ದೇಹ. ತಿಂತಕ್ಕಂಥದ್ದು ತೃಪ್ತಿ, ಅದು ನಮ್ಮದೇ ದೇಹ. ಒಳ್ಳೆ ಸುವಾಸನೆ ತಗೊಳ್ತೀವಿ, ತುಂಬಾ ಚೆನ್ನಾಗಿದೆ ವಾಸನೆ, ನಮ್ಮದೇ ಅದು. ಒಳ್ಳೆ ನೋಟ ನೋಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ನಮ್ಮದೇ ಕಣ್ಣುಗಳು. ಒಳ್ಳೆ ಆಲೋಚನೆ ಮಾಡ್ತೀವಿ, ತುಂಬಾ ಖುಷಿ ಪಡ್ತೀವಿ, ನಮ್ಮದೇ ಬುದ್ಧಿ.
ಸೊ ಎಲ್ಲ ನಮ್ಮದೇ ಇರಬೇಕಾದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಇನ್ ಎ ಪೀಸ್ಫುಲ್ ಲೈಫ್. ನಕ್ಷತ್ರ ನಾಡಿ ಕಲೀರಿ, ಹಣೆ ಬರ ನೋಡ್ಕೊಳ್ಳಿ, ಚೆನ್ನಾಗಿದ್ರೆ ಖುಷಿಯಾಗಿರಿ, ಚೆನ್ನಾಗಿಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೊಬೇಡಿ. ಎಲ್ಲರಿಗೂ ಇರೋದೇ ನನಗೂ ಇರೋದು ಅಂತ ಅನ್ಕೊಂಡಿರಿ. ಹ್ಯಾವ್ ಎ ಗುಡ್ ಲೈಫ್. ಗುಡ್ ಲೈಫ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಳ್ಳೇದಾಗಲಿ. ಸಮಯ ಮುಗಿತಾ ಬಂತು.